ದಿಲ್ಲಿ ದಂಗಲ್ ವಿಶೇಷ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಪತ್ ವಂಡಾರು. ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ದೆಹಲಿ ಗದ್ದುಗೆಯತ್ತ ಬಿಜೆಪಿ ದಾಪುಗಾಲ ಹಾಕ್ತಾ ಇದೆ ಎನ್ನುವುದಾಗಿ. ಮ್ಯಾಜಿಕ್ ನಂಬರ್ 36 ದಾಟಿದೆ ಬಿಜೆಪಿ. ಇದು ಆರಂಭಿಕ ಮುನ್ನಡೆಯಷ್ಟೇ, ಇದೇ ಫೈನಲ್ ಅಲ್ಲ. ಟ್ರೆಂಡಿಂಗ್ ನಲ್ಲಿ ಬಿಜೆಪಿಗೆ ಸರಳ ಬಹುಮತ ಕಂಡು ಬರ್ತಾ ಇದೆ. 27 ವರ್ಷದ ಬಳಿಕ ದೆಹಲಿ ಗದ್ದುಗೆಯನ್ನ ಹಿಡಿಯುತ್ತಾ ಹಾಗಾದ್ರೆ ಬಿಜೆಪಿ ಎನ್ನುವುದಾಗಿ ಸಾಕಷ್ಟು ಲೆಕ್ಕಾಚಾರಗಳು ಇವೆ. 1993ರಿಂದ ಇಲ್ಲಿ ತನಕ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರದ ಚುಕ್ಕಾಣಿಗೆ ಏರಿಲ್ಲ. ಇತ್ತ ಸತತವಾಗಿ 10 ವರ್ಷಗಳ ಕಾಲ ದೆಹಲಿಯನ್ನ ಆಳಿದಂತ ಆಮ್ ಆದ್ಮಿ ಪಕ್ಷ ಈ ಬಾರಿ ಏನಾಗಬಹುದು? ಕಳೆದ 2 ಚುನಾವಣೆಯಲ್ಲಿ ಅವರು ಗಳಿಸಿಕೊಂಡಂತ ನಂಬರ್ಗಳಿವೆಯಲ್ಲ, ಗೆದ್ದಂತ ಕ್ಷೇತ್ರಗಳಿವೆಯಲ್ಲ, ಅದು ನಿಜಕ್ಕೂ ಕೂಡ ದಾಖಲೆ. ದೆಹಲಿಯ 38 ಕ್ಷೇತ್ರದಲ್ಲಿ ಈಗ ಬಿಜೆಪಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ ಎಣಿಕೆ ಕಾರ್ಯ ಆರಂಭ ಆದಂತ ಸಂದರ್ಭದಲ್ಲಿ ಮೊದಲು ಅಂಚೆ ಮತ ಎಣಿಕೆ ಆಯಿತು. ಈಗ EVM ನಲ್ಲಿ ಇರುವಂತ ಮತಗಳ ಎಣಿಕೆ ಕಾರ್ಯ ಆರಂಭ ಆಗಿದೆ. ಮಧ್ಯಾಹ್ನದಷ್ಟೊತ್ತಿಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಇವೆ. ಕಾದ್ ನೋಡಬೇಕು ದೆಹಲಿಯಲ್ಲಿ ಯಾವ ರೀತಿಯಾದಂಥ ಫಲಿತಾಂಶ ಬರಬಹುದು. ಒಂದು ಕಡೆಯಲ್ಲಿ ಈಗಾಗಲೇ ಎಕ್ಸಿಟ್ ಪೋಲ್ಗಳು, ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿಗೆ ಬಹುಪರಾಕೆಂದಿವೆ. ಆದರೆ ಈ ಎಕ್ಸಿಟ್ ಪೋಲ್ಗಳನ್ನು ನಂಬಬಹುದಾ ಎನ್ನುವುದಾಗಿ ಒಂದಷ್ಟು ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಯಾಕಂತ ಹೇಳಿದ್ರೆ ಕಳೆದ ಲೋಕಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ ಆಗಿರ್ಬೋದು, ಕರ್ನಾಟಕ ವಿಧಾನಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ ಆಗಿರ್ಬೋದು ಅಂತ ಹೇಳಿದ್ರೆ ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ ಅಥವಾ ನಂಬರ್ಸ್ಗಳೇನು, ಫಲಿತಾಂಶದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಉಲ್ಟಂಪಲ್ಟ ಆಗಿತ್ತು. ದೆಹಲಿಯಲ್ಲಿ ಇರುವಂಥದ್ದು 70 ಕ್ಷೇತ್ರ, ಮ್ಯಾಜಿಕ್ ನಂಬರ್ 36. ಸದ್ಯ ಆಮ್ ಆದ್ಮಿ ಪಕ್ಷ 29 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಜೆಪಿ 40 ಕ್ಷೇತ್ರಗಳಲ್ಲಿ, ಇತ್ತ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ. 1998ರಿಂದ 2013ರವರೆಗೆ ದೆಹಲಿಯನ್ನು ಆಳಿದಂಥ ಕಾಂಗ್ರೆಸ್ನ ಸ್ಥಿತಿ ಸದ್ಯ ಹೇಗಿದೆ ಗಮನಿಸಬೇಕಾಗುತ್ತೆ. 2015ರ ದೆಹಲಿ ವಿಧಾನಸಭೆ ಚುನಾವಣೆ, 2020ರ ದೆಹಲಿ ವಿಧಾನಸಭೆ ಚುನಾವಣೆ, ಈ ಎರಡೂ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 1 ಕ್ಷೇತ್ರದಲ್ಲೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 1998ರಿಂದ 2013ರವರೆಗೆ ಆಡಳಿತವನ್ನು ನಡೆಸಿದಂಥ ಕಾಂಗ್ರೆಸ್ ಈ ರೀತಿಯಾದಂಥ ಆಘಾತವನ್ನ ದೆಹಲಿಯಲ್ಲಿ ಎದುರಿಸಬೇಕಾಯಿತು. ಈ ಬಾರಿಯ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು ಕೂಡ ಇದೆ, ಗೆದ್ರೆ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಗೆಲ್ಲಬಹುದು ಎನ್ನುವಂತ ನಿರೀಕ್ಷೆ ಇದೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ 3 ಪಕ್ಷಗಳು ಕೂಡ ದೆಹಲಿ ವಿಧಾನಸಭೆ ಚುನಾವಣೆಗೆ ಗ್ಯಾರಂಟಿಗಳ ಮೊರೆ ಹೋಗಿವೆ. ಸತತವಾಗಿ ಗ್ಯಾರಂಟಿಗಳನ್ನ ಟೀಕಿಸಿಕೊಂಡು ಬಂದಂತ ಬಿಜೆಪಿ ದೆಹಲಿಯಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡುತ್ತೆ, ಅದು ಮೋದಿ ಕಿ ಗ್ಯಾರಂಟಿ ಅಂತೇಳಿ. ಇತ್ತ ಆಪ್ನವರು ಕೂಡ 15 ಗ್ಯಾರಂಟಿಗಳನ್ನ ನೀಡಿದ್ದಾರೆ ದೆಹಲಿ ವಿಧಾನಸಭೆ ಚುನಾವಣೆಗಾಗಿ. ಕಾಂಗ್ರೆಸ್ನವರ ಗ್ಯಾರಂಟಿ ಕೂಡ ಇದೆ. ಈ 3 ಪಕ್ಷಗಳ ಗ್ಯಾರಂಟಿಗಳು ಕೈ ಹಿಡಿಯುತ್ತಾ? ಮತದಾರರು ಗ್ಯಾರಂಟಿ ಪರವಾಗಿದ್ದಾರಾ? 70 ಕ್ಷೇತ್ರಗಳು, 36 ಮ್ಯಾಜಿಕ್ ನಂಬರ್. ಸದ್ಯ ಆಮ್ ಆದ್ಮಿ ಪಕ್ಷ 26 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇತ್ತ ಬಿಜೆಪಿ 43 ಕ್ಷೇತ್ರದಲ್ಲಿ, ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ದೆಹಲಿಯಲ್ಲಿ ಈ ಬಾರಿ 60.42% ಮತದಾನ ಆಗಿದೆ. 2015ರಲ್ಲಿ 67% ಆಗಿತ್ತು, 2020ರಲ್ಲಿ 62% ಆಗಿತ್ತು. ಈ ಬಾರಿ 2 ಅವಧಿಗೆ ಹೋಲಿಸಿದ್ರೆ ಕಡಿಮೆ ಅಂತ ಹೇಳ್ಬೋದು. 60.42% ಮತದಾನ ಆಗಿರುವಂಥದ್ದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ. ದೆಹಲಿ ಗದ್ದುಗೆ ಯಾರು ಏರ್ತಾರೆ ಎನ್ನುವಂಥದ್ದಾಗಿ ಕುತೂಹಲಗಳು ಸಾಕಷ್ಟಿವೆ. ನಾನಾಗ್ಲೂ ಕೂಡ ಹೇಳ್ತಾ ಇದ್ದೆ, ಯಾವ್ಯಾವ ಪಕ್ಷ ಯಾವಾಗಿನಿಂದ ಅಧಿಕಾರವನ್ನು ಮಾಡ್ತಾ ಇದೆ ದೆಹಲಿಯಲ್ಲಿ ಅಂತೇಳಿ. 1998ರಿಂದ 2013ರವರೆಗೆ ಕಾಂಗ್ರೆಸ್ ಆಡಳಿತವನ್ನು ಮಾಡಿತ್ತು. ಹಾಗೆಯೇ 2015, 2020ರ ಅವಧಿಯಲ್ಲಿ ದೆಹಲಿಯನ್ನು ಆಳಿದ್ದು 10 ವರ್ಷ. ಹ್ಯಾಟ್ರಿಕ್ ಸಾಧನೆಯ ನಿರೀಕ್ಷೆಯಲ್ಲಿದ್ದರು ಆಮ್ ಆದ್ಮಿ ಪಕ್ಷದವರು.
ಆದರೆ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದಂಥ ನಂಬರ್ಸ್ಗಳು ಅಥವಾ ಈಗ ಕಂಡು ಬರ್ತಾ ಇರುವಂಥ ಮುನ್ನಡೆಗಳನ್ನು ಗಮನಿಸ್ತಾ ಇದ್ರೆ ಏನಾಗಬಹುದು ಎನ್ನುವಂಥ ಲೆಕ್ಕಾಚಾರಗಳು ಜೋರಾಗ್ತಾ ಇವೆ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಮತ ಎಣಿಕೆ ಆಗ್ತಾ ಇದೆ, ಹಾಗೇನೆ ಯಾರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂತ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಆಪ್ ವಕ್ತಾರರಾಗಿರುವಂತಹ ರುದ್ರಯ್ಯ ನವಲಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಶಿಕಾಂತ್ ಯಡಹಳ್ಳಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಪ್ನವರಿಂದಲೇ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಹೋಗೋಣ. ಸರ್, 2015ರಲ್ಲಿ 67 ಸೀಟು, 2020ರಲ್ಲಿ 62 ಸೀಟು. ನಿಮ್ಮ ಓಟಕ್ಕೆ ದೆಹಲಿಯಲ್ಲಿ ಬ್ರೇಕ್ ಹಾಕೋರೆ ಯಾರೂ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಅಲ್ಲಿ ಒಂದು ಹಿಡಿತವನ್ನ ಸಾಧಿಸಿದ್ರಿ. ಆದ್ರೆ 2025ರಲ್ಲಿ ಏನಾಯ್ತು ಸರ್? ಇಲ್ಲ, ಇದು ಇವಾಗಿನ್ನು ಪ್ರಾರಂಭ ಹಂತ. ಇದು ನಿಮಗೆ ಒಂದು ರೀಸೆಂಟ್ ಆಗಿರೋ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಹರಿಯಾಣ ಚುನಾವಣೆ ಸಮೀಕ್ಷೆ ಕೌಂಟಿಂಗ್ ನಡೆಯುವಾಗ ಕೂಡ ಇದೇ ಒಂದು ಪರಿಸ್ಥಿತಿ ಇತ್ತು. ಪ್ರಾರಂಭದಲ್ಲಿ ಏನಾಯ್ತು ಅಂದರೆ ಕಾಂಗ್ರೆಸ್ ಮುನ್ನಡೆ ಇಲ್ಲೇ ಇತ್ತು. ಸುಮಾರು 10 ಗಂಟೆವರೆಗೂ ಕಾಂಗ್ರೆಸ್ ಮುನ್ನಡೆಯಲ್ಲಿತ್ತು. ನಂತರ ಚೇಂಜ್ ಆಯಿತು. ಅಂದರೆ ಇದೇನಾಗಿದೆ, ಕೌಂಟಿಂಗ್ ಸ್ಟಾರ್ಟ್ ಆದಂಗೆ ಇವಾಗ ಏನಂದರೆ ಇದು ಎಂಡ್ ಅಲ್ಲ, ಇದು ಫೈನಲ್ ಅಲ್ಲ. ಇದು ಸುಮಾರು ಇವಾಗ 2 ಸುತ್ತು 3 ಸುತ್ತು ಆಗಿದೆ. ಬಟ್ ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ, ನಿರೀಕ್ಷೆಗಳು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ನಾವು ಸರ್ಕಾರ ಮಾಡೇ ಮಾಡ್ತೇವೆ. ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಅಥವಾ ಆಮ್ ಆದ್ಮಿ ಪಾರ್ಟಿ ಏನಿದೆಯಲ್ಲ, ಆ ಕೆಲಸ ಮಾಡಿರೋ ಆ ವ್ಯವಸ್ಥೆ ಇದೆಯಲ್ಲ, ಅದು ಜನ ಯಾವಾಗಲೂ ಇದು ತೆಗೆದಾಕೋಕ್ಕಾಗೋದಿಲ್ಲ. ಯಾಕೆ ಹೇಳ್ತಿದ್ದೇನೆ ಅಂದರೆ, ಈ 75 ವರ್ಷಗಳ ನಮ್ಮ ಭಾರತೀಯ ಇತಿಹಾಸದಲ್ಲಿ ಅವ್ರು ಮಾಡಿರೋಂಥ ಸಾಧನೆಗಳು ಅದು ತುಂಬ ರಿಮಾರ್ಕೇಬಲ್. ನೀವು ಯಾರಂದರೆ ಯಾರಿಗೂ ಮಾಡದೇ ಇರೋಂಥ ಸಾಧನೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮೂಲಭೂತ ಹಕ್ಕುಗಳು ನಮಗೇನು ಇವತ್ತು ನಮಗೇನು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ, ಶಿಕ್ಷಣ, ಆರೋಗ್ಯ, ನೀರು, ಕರೆಂಟ್, ಇವೆಲ್ಲ ರಸ್ತೆ ಏನಿದೆಯಲ್ಲ, ಅತಿ ಉತ್ತಮವಾಗಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಮಾಡಿರೋದು. ಅಲ್ಲಿ ಇವತ್ತು ಬಡ ಮಕ್ಕಳು ಇವತ್ತು ಸುಮಾರು ವರ್ಷಕ್ಕೆ 2,000 ಜನ ನೀಟಿಗೆ ಕ್ವಾಲಿಫೈ ಆಗ್ತಿದ್ದಾರೆ, IAS ಆಫೀಸರ್ಸ್ ಆಗ್ತಿದ್ದಾರೆ, ಡಾಕ್ಟರ್ಸ್ ಆಗ್ತಿದ್ದಾರೆ, ಇಂಜಿನಿಯರ್ಸ್ ಆಗ್ತಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ಇದೇ ನಮ್ಮ ಕರ್ನಾಟಕದಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ಳಿ ನೀವು. ಎಷ್ಟು ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆ ಸರಿ ಇದೆ ಹೇಳಿ? ಕೌಂಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಅಷ್ಟೊಂದು ಬೆರಳೆಣಿಕೆಯಲ್ಲಿ ಎಷ್ಟು ಒಳ್ಳೆ ಸರ್ಕಾರಿ ಶಾಲೆಗಳು ಕೂಡ ಸಿಗೋದಿಲ್ಲ ನಮಗೆ. ಅಂಥದ್ರಲ್ಲಿ ಒಂದು 5 ಸ್ಟಾರ್ ಸ್ಟ್ಯಾಂಡರ್ಡಲ್ಲಿ ಅಂದರೆ ಪ್ರೈವೇಟ್ ಶಾಲೆಗಳನ್ನು ಮೀರಿ ಉತ್ತಮವಾದ ಶಾಲೆಗಳು ಕಟ್ಟಿದ್ದೀವಿ. ಮೊಹಲ್ಲಾ ಕ್ಲಿನಿಕ್ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್. ಸತ್ಯೇಂದ್ರ ಜೈನ್ ಅಂತ ಒಬ್ಬ ಮಹಾನ್ ವ್ಯಕ್ತಿ, ನಿಜವಾಗ್ಲೂ ಒಳ್ಳೆ. ಇಂಥರೆಲ್ಲ ಯಾಕೆ ರಾಜಕಾರಣಿಗಳು ಇಂಥರೆಲ್ಲ ಬೇಕಂದ್ರೆ ನಮ್ಮ ರಾಜಕಾರಣಕ್ಕೆ ಈ ಬದಲಾವಣೆ ನೋಡಿ. ಇವತ್ತು ಮೊಹಲ್ಲಾ ಕ್ಲಿನಿಕ್ಕಿಗೆ ಶ್ರೀಮಂತರಿರಲಿ ಬಡವರಿರಲಿ, ಹಿಂದುಳಿದರೋ ಮುಸ್ಲಿಮರೋ ಹಿಂದೂಗಳು ಇವೆಲ್ಲ ಜಾತಿ ಇಲ್ಲವೇ ಇಲ್ಲ. ಇಲ್ಲಿ ಜಾತಿಯೇತರವಾಗಿ ನೋಡಿ, ನಮ್ಮ ಪ್ರತಿಯೊಂದು ಹಂತಗಳಲ್ಲಿ, ಪ್ರತಿಯೊಂದು ವಿಷಯಗಳಲ್ಲೂ, ಪ್ರತಿಯೊಂದು ಸಾಧನೆಗಳನ್ನು ನೋಡಿ, ಜಾತಿಯೇತರ, ವರ್ಗಯೇತರ ಅಂದರೆ ಒಂದು ಸಾಮಾನ್ಯ ಜನರಿಗೆ ಆಗಿ ಮುಟ್ಟುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲದೆ ಇನ್ನೊಂದು ಮೂಲ ಮಂತ್ರ ನಮ್ಮದು ಆಮ್ ಆದ್ಮಿ ಪಾರ್ಟಿ ಇದೆ ಅಂದರೆ, ನಮ್ಮ ಜನರೇ ತೆರಿಗೆ ಹಣನ ಜನರಿಗೆ ಮುಟ್ಟಿಸುವಂಥ ವ್ಯವಸ್ಥೆ. ಇದೇ ನರೇಂದ್ರ ಮೋದಿಯವರು, ಇದೇ ಅಮಿತ್ ಶಾ ಅವರು ಪ್ರತಿಯೊಬ್ಬರು ಏನಂದರೆ ಇದೇ ರೇವಡಿಗಳ ಬಗ್ಗೆ ಅಥವಾ ಫ್ರೀ ಬೀಜ ಬಗ್ಗೆ ತುಂಬ ವಿರೋಧ ಮಾಡಿದರು. ಇವತ್ತು ಅವ್ರಿಗೆ ಅನಿವಾರ್ಯ ಆಗ್ಬಿಟ್ಟಿದೆ. ಏನಂತ ಅನಿವಾರ್ಯ ಆಗಿದೆ ಹೇಳಿ? ಇದು ಕೊಟ್ಟರೆ ಗೆಲ್ತೀವಿ ಅಂತಲ್ಲ ವಿಷಯ. ಜನರಿಗೆ ಬುದ್ಧಿ ಬಂದಿದೆ, ಜನರಿಗೆ ಗೊತ್ತಿದೆ. ಇದು ನಮ್ಮ ಹಣನ ನಮಗೆ ಕೊಡ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ ಅವ್ರು ಮಾತ್ರ. ಅದು ಕೊಟ್ಟಾಗ ಮಾತ್ರ ನಿಮಗೆ ಅಧಿಕಾರ ಇಲ್ಲಿರಕ್ಕೆ ಸಾಧ್ಯ, ಇಲ್ಲಂತ ಸಾಧ್ಯ ಇಲ್ಲ ಅಂತೇಳಿ ನಮ್ಮ ದಾರಿಯಲ್ಲಿ ಇವತ್ತು BJP ಬಂದಿದ್ದಾರೆ, ಕಾಂಗ್ರೆಸ್ ಅವರು ಬಂದಿದ್ದಾರೆ. ವೆಲ್ ಸರ್, ವೆಲ್ ಶಶಿಕಾಂತ್ ಸರ್, ಈಗಿನ ಅಂಕಿ ಅಂಶಗಳು ಅಥವಾ ನಂಬರ್ಗಳನ್ನು ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ಬೋದು ಸರ್? ಯೂಶ್ವಲಿ ಪೋಸ್ಟಲ್ ಮತದಾನ ಅಂತಿದೆಯಲ್ಲ, ಹೌದು, ಇದರಿಂದ ನಾವು ಯಾವ ಮುನ್ಸೂಚನೆಗೂ ಕೊಡೋದಿಲ್ಲ. ಹಿಂದಿನ ಎಲ್ಲ ಚುನಾವಣೆಗಳನ್ನು ನಾವು ಗಮನಿಸಿದಾಗೂ ಸಹಿತ ಅದು BJP ಯಾವತ್ತೂ ಸಹಿತ ಮುನ್ನಡೆಯನ್ನು ಈ ಪತ್ರ ಮತಗಳಲ್ಲಿ ಪಡ್ಕೊಂಡು ಅಂಚೆ ಮತ ಬರುತ್ತೆ. ಅದರ ನಂತರನೇ ಅಸಲಿ ಪಿಕ್ಚರ್ ಶುರು ಆಗೋದು, ಆ ನಂತರನೇ. ಆದ್ದರಿಂದ ಇವಾಗ ಆಪ್ ಪಾರ್ಟಿಯವರು ಈಗ ಹೇಳಿದರು, ಹಲವಾರು ಬದಲಾವಣೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ನಾವು ಅಂತ. ಆದರೆ ಆ ಪಾರ್ಟಿಯವ್ರಿಗೆ ಗೊತ್ತಿಲ್ಲದ ಒಂದು ಸಂಗತಿ ಅಥವಾ ಗೊತ್ತಿರೋ ಒಂದು ಸಂಗತಿ ಇದೆ. ಗಮನಿಸ್ತಾ ಇರಬಹುದು, ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಭಾರಿ ಶಾಕ್ ಎದುರಾಗಿದೆ ಎನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಎಲ್ಲಾ ಸುತ್ತಿನಲ್ಲೂ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ದೆಹಲಿಯ ಮಾಜಿ CM ಅರವಿಂದ್ ಕೇಜ್ರಿವಾಲ್. 42 ಕ್ಷೇತ್ರದಲ್ಲಿ BJP ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ.
42 ಕ್ಷೇತ್ರದಲ್ಲಿ ಬಿಜೆಪಿ, ಆಪ್ 27 ಕ್ಷೇತ್ರದಲ್ಲಿ ಕಾಂಗ್ರೆಸ್ 1ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ. ಆರಂಭದಿಂದಲೂ ಕೂಡ ಬಿಜೆಪಿಗೆ ಮುನ್ನಡೆ ಸಿಗ್ತಾ ಇದೆ. ಶಶಿಕಾಂತ್ ಸರ್ ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ರಿ, ಈಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹಿನ್ನಡೆ ಎನ್ನುವುದಾಗಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ, ಅದನ್ನೇ ಕಂಟಿನ್ಯೂ ಮಾಡಿ. ಅಂಚೆ ಮತಗಳಲ್ಲಿ ನೀವು ಯಾವುದನ್ನು ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ, ನಿರ್ಣಯ ಮಾಡೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ಅದರ ನಂತರವೇ ಶುರು ಆಗುತ್ತೆ. ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ನಾವು ಕಾಯ್ಬೇಕಾಗತ್ತೆ. ಅದರ ನಂತರ ಅಸಲಿ ಏನು ಆಟ ಇದೆಯಲ್ಲ ಅದು ಶುರು ಆಗುತ್ತೆ. ಈಗ ಆಪ್ ಇದೆ ಅಲ್ವಾ, ಆಪನ್ನ ಸೋಲಿಸ್ಬೇಕು ಅಂತ ಇವಾಗೆಲ್ಲ ಶುರು ಮಾಡಿರೋದು. 5 ವರ್ಷದಿಂದಲೂ ಶುರು ಮಾಡಿದ್ದಾರೆ ಬಿಜೆಪಿ ಅವರು. 5 ಇಯರ್ಸ್ ಪ್ರೋಗ್ರಾಮ್. ಇವ್ರೇನಪ್ಪ ಇಷ್ಟು ಸರ್ತಿ 2 ಸರ್ತಿ ಆದರೂ ನಮ್ಮನ್ನು ಗೂಡಿಸಿ ಗುಂಡಾತರ ಮಾಡ್ತಲ್ಲ ಈ ಪೊರ್ಕೆ, ಈ ಸರ್ತಿ ಬಿಡಬಾರ್ದು ಅಂತ ಅವ್ರು ಏನು ಮಾಡಿದ್ರು, ಇವರು ಶಿಕ್ಷಣ, ಆರೋಗ್ಯ ಎಲ್ಲಾನು ಶುರು ಮಾಡಿದ್ರು. ಮೊಹಲ್ಲಾ ಕ್ಲಿನಿಕ್ಗಳೆಲ್ಲ ಶುರು ಮಾಡಿದ್ರು. ಇವರು ಬಿಟ್ಟರೆ ತಾನೇ ಕೆಲಸ ಮಾಡೋದು, ಬಿಡದೇ ಇರದಂಗೆ ಮಾಡ್ಬಿಡೋಣ. 5 ವರ್ಷದ ಹಿಂದೆ ಯಾವತ್ತೋ ಆ ಪಾರ್ಟಿ ದೊಡ್ಡ ಲೀಡಲ್ಲಿ ಬಂತೋ ಮೊದಲು ಮಾಡಿದ್ದೇನೆಂದ್ರೆ ಅಲ್ಲಿರ್ತಕ್ಕಂಥ ಸಿಸೋಡಿಯಾರು ಕರ್ಕೊಂಡು ಹೋಗ್ಬಿಟ್ಟು ಒಳಗಡೆ ಹಾಕಿರೋದು. ಯಾಕಂದ್ರೆ ಅವ್ರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು, ಉಪಮುಖ್ಯಮಂತ್ರಿ ಆಗಿದ್ರು. ಅವ್ರು ಒಳಗಡೆ ಹಾಕ್ಬಿಟ್ಟು ಕೆಲಸವನ್ನು ಕಡಿಮೆ ಮಾಡ್ಬಿಡೋದು. ಆಮೇಲೆ ಬರ್ತಾ ಬರ್ತಾ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಬ್ಬೊಬ್ಬರನ್ನ ಒಳಗಡೆ ಹಾಕಿದ್ರು ಜೈಲಲ್ಲಿ. ಅದರ ನಂತರ ಕೇಜ್ರಿವಾಲ್ ಅವ್ರನ್ನೂ ಜೈಲಲ್ಲಿ ಹಾಕ್ಬಿಟ್ರು. ಅವ್ರ ಉದ್ದೇಶ ಇಷ್ಟೇ, ಏನು ಅಂತಂದ್ರೆ ಅಲ್ಲಿ ಕೆಲಸ ಆಗದ ಹಾಗೆ, ಡೆವಲಪ್ಮೆಂಟ್ ಆಗದ ಹಾಗೆ, ಅಭಿವೃದ್ಧಿ ಆಗದ ಹಾಗೆ ನೋಡಿಕೊಳ್ಳುವ ಒಂದು ಷಡ್ಯಂತ್ರವನ್ನು ಮಾಡ್ತಾನೆ ಬಂದ್ರು. ಆದ್ದರಿಂದ ಇವಾಗ ಚುನಾವಣೆ ಇರುವಂತ ಸಂದರ್ಭದಲ್ಲಿ ಮಾತ್ರ ಅಲ್ಲ, 5 ವರ್ಷಗಳ ಹಿಂದೆಯೇ ಅವರು ಬಹಳ ಪಕ್ಕ ಪ್ಲಾನ್ ಮಾಡಿಕೊಂಡು ಒಂದು ಇವರು ಅಭಿವೃದ್ಧಿ ಮಾಡ್ತಾರೆ, ಅದನ್ನ ಮಾಡಿಸ್ಕೊಡ್ಬಾರ್ದು, ಯಾರ್ಯಾರು ಮಾಡ್ತಾರೆ ಅವರೆಲ್ಲರೂ ಜೈಲಲ್ಲಿ ಇರಬೇಕು ಅನ್ನೋ ಒಂದು ಆಲೋಚನೆ ಕ್ರಮದಿಂದ ಇಡೀ ಆಪ್ ಪಾರ್ಟಿ ಕೆಲಸ ಮಾಡದ ಹಾಗೆ ಮಾಡಿದ್ರು. ಹಂತ ಹಂತವಾಗಿ ಅಡ್ಡ ಹಾಕಿದ್ರು. ಅಲ್ಲಿರ್ತಕ್ಕಂಥ ಯಾವ ಕೆಲಸಗಳು ಆಗಬಾರ್ದು, ಅನುದಾನ ಬರಬಾರ್ದು. ಸರ್ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ರಾಷ್ಟ್ರ ರಾಜಧಾನಿ ದೆಹಲಿಯ ವಿಧಾನಸಭೆ ಚುನಾವಣೆ ಫಲಿತಾಂಶ ಈಗ ಕೌಂಟಿಂಗ್ ಬಿರುಸಾಗಿ ಸಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಟ್ರೆಂಡ್ಗಳನ್ನು ಕೂಡ ಗಮನಿಸ್ತಾ ಇರ್ಬೋದು ನೀವು. ಏನಂತ ಹೇಳಿದ್ರೆ ಆರಂಭಿಕವಾಗಿ ಇಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಂಡುಕೊಳ್ತಾ ಇದೆ. ಆಗ್ಲೂ ಕೂಡ ಹೇಳ್ತಾ ಇದ್ದೆ ನಾನು, ಕಳೆದ 2 ವಿಧಾನಸಭೆ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಯಾವ ರೀತಿಯಾದಂಥ ಪರಾಕ್ರಮವನ್ನ ಆ ಪಕ್ಷ ಮೆರೆದಿತ್ತು ಅಂತೇಳಿ. ಮುಸ್ಲಿಂ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. 12 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಕೇಸರಿ ಕಮಾಲ್ ಮಾಡ್ತಾ ಇದೆ. ಓಕ್ಲಾದಲ್ಲಿ ಆಪ್ನ ಅಮಾನತುಲ್ಲಾ ಖಾನ್ಗೆ ಭಾರಿ ಹಿನ್ನಡೆಯಾಗಿದೆ. ಭಾರಿ ಹಿನ್ನಡೆ, ಆರಂಭಿಕ ಹಿನ್ನಡೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಸ್ಲಿಂ ಪ್ರಾಬಲ್ಯ ಇರುವಂತ ಕ್ಷೇತ್ರ ಇದು. ಇಲ್ಲಿ ಬಿಜೆಪಿಗೆ ಮುನ್ನಡೆಯನ್ನ ಕಂಡುಕೊಳ್ತಾ ಇರುವಂತದ್ದು. 12 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರದಲ್ಲಿ ಈಗ ಬಿಜೆಪಿಯವರು ಕಮಾಲ್ ಮಾಡ್ತಿದ್ದಾರೆ. ಮುಸ್ಲಿಮರ ಪ್ರಾಬಲ್ಯ ಇರುವಂತ ಕ್ಷೇತ್ರಗಳಲ್ಲೇ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಂಕಿಅಂಶಗಳು ಎಲ್ಲವನ್ನು ಕೂಡ ನೋಡ್ತಾ ಇದ್ದೀರಾ. ಆರಂಭಿಕ ಟ್ರೆಂಡ್ನಲ್ಲಿ ಬಿಜೆಪಿಗೆ ಮುನ್ನಡೆ ಕಂಡು ಬರ್ತಾ ಇದೆ. 2020ರಲ್ಲಿ 62 ಕ್ಷೇತ್ರದಲ್ಲಿ ಗೆದ್ದಿದ್ದಂಥ ಆ ಪಕ್ಷಕ್ಕೆ, ಆಮ್ ಆದ್ಮಿ ಪಕ್ಷಕ್ಕೆ ಕೊಂಚ ಹಿನ್ನಡೆ ಕಂಡು ಬರ್ತಾ ಇದೆ. ಆದರೂ ಕೂಡ ಅವರಲ್ಲಿ ಒಂದು ನಿರೀಕ್ಷೆ ಇದೆ. ಇದೆಲ್ಲವೂ ಕೂಡ ಆರಂಭಿಕ ಮುನ್ನಡೆಯಷ್ಟೇ, ಫೈನಲ್ ನಾವೇ ಗೆಲ್ತೀವಿ ಅನ್ನೋದಾಗಿ ಅವರು ಕೂಡ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಮತ ಎಣಿಕೆ ಪ್ರಕ್ರಿಯೆ ಬಿರುಸುಗೊಂಡಿದೆ. ಗಮನಿಸ್ತಾ ಇರಬಹುದು, ಸದ್ಯದ ಟ್ರೆಂಡ್ ಪ್ರಕಾರ ಆಮ್ ಆದ್ಮಿ ಪಕ್ಷ 26 ಕ್ಷೇತ್ರಗಳಲ್ಲಿ ಮುನ್ನಡೆ, ಬಿಜೆಪಿ 43 ಕ್ಷೇತ್ರದಲ್ಲಿ, ಹಾಗೇನೆ ಕಾಂಗ್ರೆಸ್ ಕೂಡ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 70ಕ್ಕೆ 70 ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ ಸ್ಪರ್ಧೆಯನ್ನ ಮಾಡಿತ್ತು, ಆಮ್ ಆದ್ಮಿ ಪಕ್ಷ ಕೂಡ ಸ್ಪರ್ಧೆ ಮಾಡಿತ್ತು. ಆದರೆ ಬಿಜೆಪಿ 68ರಲ್ಲಿ ಮಾತ್ರ ಸ್ಪರ್ಧೆ ಮಾಡಿದೆ. 2 ಕ್ಷೇತ್ರವನ್ನ ತಮ್ಮ ಮೈತ್ರಿ ಪಕ್ಷಕ್ಕೆ ಬಿಟ್ಟು ಕೊಟ್ಟಿದೆ. ಒಂದು ಕಡೆಯಲ್ಲಿ ಆರಂಭಿಕ ಆಘಾತವನ್ನ ಆಮ್ ಆದ್ಮಿ ಪಕ್ಷ ಕಂಡುಕೊಳ್ತಾ ಇದೆ. ಮತ ಎಣಿಕೆ ಬಿರುಸುಗೊಂಡಿದೆ. ಗಮನಿಸ್ತಾ ಇರಬಹುದು, ನಾವು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಮ್ಯಾಜಿಕ್ ನಂಬರ್ 36 ಬೇಕು, ಏನಾಗಬಹುದು ಎನ್ನುವಂಥ ಲೆಕ್ಕಾಚಾರ ದೆಹಲಿ ಜನರಲ್ಲಿ ಹೆಚ್ಚಾಗ್ತಾ ಇದೆ. ರುದ್ರಯ್ಯ ನವಲಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಆರಂಭಿಕ ಟ್ರೆಂಡ್ಗಳ ವಿಚಾರವಾಗಿ ನೀವು ನೋಡ್ತಾ ಇದ್ರಿ. ಒಂದು ಕಡೆಯಲ್ಲಿ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದ್ರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಸರ್?
ಅದೇ ಮತ್ತೆ ಪುನಃ ಅದೇ ಹೇಳ್ತಾ ಇರೋದು ನಾನು, ಇನ್ನು ಆರಂಭಿಕ ಟ್ರೆಂಡೇ ಇದು. ಹೌದು, ಇದೆ, ಆಗುತ್ತೆ, ಚೇಂಜ್ ಆಗುತ್ತೆ, ಡೆಫಿನೆಟ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಕಾನ್ಫಿಡೆನ್ಸ್ ಇದೆ, Very ಯಾಕಂದ್ರೆ ಇದೆ. ಯಾಕಂದ್ರೆ ಇದು ಪ್ರಾರಂಭದಲ್ಲಿ ಅಂಚೆ ಮತಗಳ ಒಟ್ಟು ಕೌಂಟಿಂಗ್ ಇರ್ಬೋದು, ಅಥವಾ 2 ಸುತ್ತ ಆಗಿರ್ಬೋದು, 2 ಅಥವಾ 3 ಸುತ್ತ ಇರುತ್ತೆ ಅಷ್ಟೇ. ಇವಾಗ ಸುಮಾರು ಇನ್ನೂ ಒಂದು 12-13 ಸುತ್ತುಗಳು ಬಾಕಿ ಇರುತ್ತೆ. ಅದು ಸಮಸ್ಯೆ, ಅದು ಬೇರೆ ಆಗುತ್ತೆ. ಆದರೆ ಅವಾಗಲೇ ಏನು ಸರ್ ಹೇಳ್ದಂಗೆ 5 ವರ್ಷಗಳಿಂದ ಆಮ್ ಆದ್ಮಿ ಪಾರ್ಟಿ ತುಳಿಯೋಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡ್ತಾಯಿದ್ರು ಅಂತೇಳಿ ಹೇಳ್ತಾರೆ. ನಿಜವಾಗ್ಲೂ ಹಾಗೇ ಇದೆ ಅದು. ಯಾಕಂದರೆ ಕೇಜ್ರಿವಾಲ್ ಅವರಾಗಿರ್ಬೋದು, ಆಮ್ ಆದ್ಮಿ ಪಕ್ಷ ಏನು ದಾಪುಗಾಲಾಗ್ತಾ ಇತ್ತಲ್ಲ, ಅದಕ್ಕೆ BJP ಅವರು ಛಿದ್ರಗೊಂಡಿದ್ರು. ಆ್ಯಕ್ಚುಲಿ ಅವ್ರಿಗೆ ಏನಾದ್ರೆ ಭ್ರಮರ ನಿರಸ ಆಗಿತ್ತು. ಏನಪ್ಪ ಇವರು ಈ ಥರ ಬಂದು ಕೇವಲ ನಮ್ಮ ದೇಶದ ಇತಿಹಾಸದಲ್ಲಿ 10 ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷ ಆಗೋದಂದರೆ ಸಹಜವಾದ ಮಾತಲ್ಲ. ಅಲ್ಲೇ ಮೋದಿಯವರಿಗೆ ಆಯಿತು, ಅಮಿತ್ ಶಾ ಅವರಿಗೆ ಯಾಕೆ ತೊಂದರೆ ಆಯಿತು ಅಂತಂದರೆ, ಗುಜರಾತಲ್ಲಿ ಅವ್ರ ನೆಲದಲ್ಲಿ ಸುಮಾರು ಬರೀ 3 ತಿಂಗಳಿಂದ ಚುನಾವಣೆ ಶುರು ಮಾಡಿ ನಾವು 14% ಓಟ್ ತೊಗೊಂಡು 5 MLAಗಳನ್ನ ಗೆಲ್ಲಿಸೋದಂದರೆ ಇದು ಸಾಮಾನ್ಯವಾದ ಮಾತೇ ಅಲ್ಲ. ಅದೇನಾಯ್ತಂದ್ರೆ ಅದೊಂದು ಎಚ್ಚರಿಕೆ ಗಂಟೆ ಆಯಿತು ಅವರಿಗೆ. ಇವ್ರನ್ನ ಅಭಿನಯಿತು ಕಬಿನಿ ಎಂಥ ಲೆಕ್ಕ ಅಂದರೆ ಇವನೇನಾರ ಶತಾಯಗತಾಯ ಹೊಡಿಬೇಕಂತ ಹೇಳ್ಬಿಟ್ಟು ಷಡ್ಯಂತ್ರಗಳು ಪ್ರಾರಂಭ ಆಯಿತು, ಮಾಡಿದ್ದಾರೆ. ಇವಾಗ ಈ ಸರಿ ನೋಡಿ ಏನಂದರೆ ಎಲ್ಲರಿಗೂ ಗೊತ್ತಾಗಬೇಕಾಗಿದೆ, ಚುನಾವಣೆ ಯಂತ್ರನ ಯಾವ ಥರ ದುರುಪಯೋಗ ಆಯಿತು. ಈ ಸರಿ ಪ್ರಯತ್ನ ಮಾಡಿದ್ರು, ಅದನ್ನು ತಡೆಗಟ್ಟುವಲ್ಲಿ ನಾವು ಕೂಡ ಸಫಲರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈ ಸರಿ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಹೇಗೆಂದರೆ ದುಡ್ಡು ಕೊಡ್ತಾ ಇದ್ರು ಅದು ಓಕೆ, ಪ್ರಮಾಣ ಮಾಡಿಸ್ತಾ ಇದ್ರು ಅದು ಓಕೆ. ಇತ್ತಿತ್ತಲಾಗಿ ಮೊನ್ನೆ ಏನಾಗಿದೆ ಅಂದರೆ ದುಡ್ಡು ಕೊಟ್ಬಿಟ್ಟು ಹಿಂಗೆ ಹಾಕ್ತಾ ಇದ್ದಾರೆ ಸರ್. ವೋಟಿಂಗೇ ಮಾಡಬಾರ್ದು. ಯಾರಂದರೆ ಸಪೋಸ್ ನಾನು ಈ ರುದ್ರಯ್ಯ, ಯಾರು ಹಾಕ್ತಾರೆ ಓಟೋರು? ಆಮ್ ಆದ್ಮಿ ಪಾರ್ಟಿಗೆ. ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿಗೆ ಓಟ್ ಹಾಕ್ತಾರೆ ಅಂತೇಳಿ ಅವ್ರು ಹಿಂಗೆ ಹಾಕ್ಬಿಡೋದು, ಮುಂದೆ ಓಟ್ ಹಾಕಂಗಿಲ್ಲ ಅವರು. ಇದು ಒಂದೇನಂದರೆ ಈ ಪ್ರಜಾಪ್ರಭುತ್ವದ ಕಗ್ಗೊಲಿ ಹೇಗೆ ಮಾಡ್ಬೇಕನ್ನೋದಂತಂದರೆ ಇವರಿಂದ ಕಲಿಬೇಕಾಗಿದೆ. ಆ ಥರ ಒಂದು ಷಡ್ಯಂತ್ರ ಮಾಡಿದರು. ಅದು ಹೋಗಲಿ, ಈಗ ಓಟ್ ಹಾಕಕ್ಕೆ ಜನ ಬರ್ತಾ ಇದ್ರೆ ಎಲ್ಲಿ ಯಾರಂದ್ರೆ ಶ್ರೀಮಂತರೆಲ್ಲ ಒಂದು ಕಾರಲ್ಲಿ ಬರೋರೇನು, ನಡ್ಕೊಂಡು ಬರೋರು ಜನ ಇರ್ತಾರೆ ನೋಡಿ, ಯಾರು ಅವರೆಲ್ಲ ಅಂದ್ರೆ. ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಅಧಿಕಾರಕ್ಕೆ ಏರುವಂತ ಆಮ್ ಆದ್ಮಿ ಕನಸು ಭಗ್ನವಾಗುತ್ತಾ? ಹಾಗಾದ್ರೆ 27 ವರ್ಷಗಳ ಬಳಿಕ ಬಿಜೆಪಿ ದಾಖಲೆಯನ್ನ ಬರೆಯುವಂತ ಸಾಧ್ಯತೆಗಳು ಇವೆ ಎನ್ನಲಾಗ್ತಾ ಇದೆ. ಕೇಜ್ರಿವಾಲ್ ಕೈ ಹಿಡಿಲಿಲ್ಲ ಈ ಬಾರಿ ದೆಹಲಿ ಮತದಾರರು. 15 ಗ್ಯಾರಂಟಿ ಯೋಜನೆಗಳನ್ನ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ರು. ಮಹಿಳೆಯರಿಗೆ ಮಾಸಿಕ 2,100 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಯಮುನಾ ನದಿ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿದ್ರು. ಹೀಗೆ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳನ್ನ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಜನಕ್ಕಾಗಿ ಕೊಡ್ತೀವಿ ಎನ್ನುವಂಥದ್ದಾಗಿ ಭರವಸೆಯನ್ನ ಕೊಟ್ಟರು ಕೂಡ ಮತದಾರರು ಅವರ ಕೈ ಹಿಡಿದಿಲ್ವಾ ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಆರಂಭಿಕ ಹಂತದಲ್ಲಿ ಎದುರಾಗ್ತಾ. 15 ವರ್ಷಗಳ ಬಳಿಕವೂ ಕೂಡ ಕಾಂಗ್ರೆಸ್ಗೆ ಇಲ್ಲಿ ಆಘಾತ. ಹಾಗೆಯೇ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮಾತ್ರ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾದ್ ನೋಡಬೇಕು ಏನಾಗಬಹುದು. ಇನ್ನೂ ಕೂಡ ಟೈಮ್ ಇದೆ. ಇದು ಆರಂಭಿಕ ಮುನ್ನಡೆಯಷ್ಟೇ. ಹೀಗೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಂತ ಪಕ್ಷಗಳು ಸೋತು ಸುಣ್ಣವಾದಂಥ ಉದಾಹರಣೆಗಳನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಅದೇ ರೀತಿ ದೆಹಲಿಯಲ್ಲೂ ಕೂಡ ಏನಾದರೂ ಮ್ಯಾಜಿಕ್ ಆಗಬಹುದಾ? ಲೆಕ್ಕಾಚಾರಗಳು ಜೋರಾಗಿವೆ. ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ, 15 ವರ್ಷಗಳ ಬಳಿಕವೂ ಮತ್ತೆ ಕಾಂಗ್ರೆಸ್ಗೆ ಆಘಾತ ಆಗಿದೆ ಎನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ. ಸಾವಿರದ 1998ರಿಂದ 2013ರವರೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ಆಳಿದ್ದು ಕಾಂಗ್ರೆಸ್ನವರು. ಅಧಿಕಾರದ ಚುಕ್ಕಾಣಿಯಲ್ಲಿದ್ದವರು. ಆದರೆ ಅವರಿಗೆ ದೊಡ್ಡ ಶಾಕ್ ಎದುರಾಗಿದ್ದು ಆಮ್ ಆದ್ಮಿ ಪಕ್ಷದಿಂದ. ಈ ಬಾರಿ ಮತ್ತೆ ನಿರೀಕ್ಷೆಗಳು ಗರಿಗೆದರಿತ್ತು. ಆದರೆ 2015ರಲ್ಲಿ ಹಾಗೇನೆ 2020ರಲ್ಲಿ ಸೊನ್ನೆ ಸುತ್ತಿದ್ದಂಥ ಕಾಂಗ್ರೆಸ್ ಪಕ್ಷ ಈ ಬಾರಿ ಎಷ್ಟು ಕ್ಷೇತ್ರದಲ್ಲಿ ಗೆಲ್ಲಬಹುದು ಎನ್ನುವುದಾಗಿ ಲೆಕ್ಕಾಚಾರಗಳು ಜೋರಾಗಿತ್ತು. ಆರಂಭಿಕ ಮುನ್ನಡೆಯನ್ನ ನೋಡ್ತಾ ಇರಬಹುದು ನೀವು. ಒಂದು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 22 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ, ಹಾಗೆಯೇ 47 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮ್ಯಾಜಿಕ್ ನಂಬರ್ 36 ಕ್ರಾಸ್ ಆಗಿದೆ ಆಲ್ರೆಡಿ ಬಿಜೆಪಿ. ಇದೇ ಫೈನಲ್ ಅಲ್ಲ, ಏರಿಳಿತಗಳು ಆಗಬಹುದು, ಹೆಚ್ಚು ಕಮ್ಮಿ ಆಗಬಹುದು. ಮುಂದಿನ ಹಂತದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೂ ಕೂಡ
ಮುನ್ನಡೆ ಬಂದರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಎಸ್, ದೆಹಲಿಯ ವಿಧಾನಸಭೆ ಚುನಾವಣೆಯ ಫಲಿತಾಂಶವನ್ನ ನೀವು ಗಮನಿಸ್ತಾ ಇದ್ರಿ. ನಾವು ಕೂಡ ಮಾತನಾಡ್ತಾ ಇದ್ವಿ ಯಾವ ರೀತಿಯಾದ ಆರಂಭಿಕ ಟ್ರೆಂಡ್ ಇದೆ ಅಂತೇಳಿ. ಇದೇ ವಿಚಾರವಾಗಿ ಮಾತನಾಡೋಕೆ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ದರ್ಶನ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. 1998ರಿಂದ 2013ರವರೆಗೆ ಎಲ್ಲ ಅಂಕಿಅಂಶಗಳನ್ನು ನೀವು ಗಮನಿಸಿದ್ರಿ. 1998ರಿಂದ 2013ರವರೆಗೆ ನಿಮ್ಮದೇ ಪಕ್ಷ ದೆಹಲಿಯಲ್ಲಿ ಆಡಳಿತವನ್ನ ಮಾಡಿತ್ತು. ಅದಾದ ಬಳಿಕ ಏನಾಯ್ತು ಸರ್? ಒಂದು ಕಮ್ ಬ್ಯಾಕ್ ಇರಲಿಲ್ಲಲ್ಲ ಸರ್? ನಿಜವಾಗ್ಲೂ 98ರಿಂದ ಹ್ಯಾಟ್ರಿಕ್ ಗೆಲುವನ್ನು ಶೀಲಾ ದೀಕ್ಷಿತ್ ಅವರು ದೆಹಲಿನಲ್ಲಿ ಗಳಿಸಿದರು. ಅದೊಂದು ಅವಕಾಶ ಸಿಕ್ಕಿದಾಗ ಶೀಲಾ ದೀಕ್ಷಿತ್ ಅವರು ಅನೇಕ ಐತಿಹಾಸಿಕ ಕೆಲಸಗಳನ್ನ ಮಾಡಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಮೆಟ್ರೋದಂಥ ಯೋಜನೆ ಇವತ್ತು ನಮಗೆ ಕರ್ನಾಟಕಕ್ಕೆ ಏನಾದರೂ ಮಾದರಿಯಾಗಿದೆ ಅಂತಂದರೆ ಅವತ್ತು ಶೀಲಾ ದೀಕ್ಷಿತ್ ಅವರು ಮಾಡಿದಂಥ ಹಲವು ಯೋಜನೆಗಳು ನಮ್ಮ ಕಣ್ಮುಂದೆ ಇದೆ. ಆದರೆ 2013ರಲ್ಲಿ ಒಂದು ರೀತಿಯಾದಂಥ ಪ್ರೊಪಗಂಡವನ್ನು ಆಮ್ ಆದ್ಮಿ ಪಾರ್ಟಿಯಿಂದ ಶುರು ಮಾಡ್ತಾರೆ. ಅದು ಅಣ್ಣಾ ಹಜಾರೆ ಮೂಮೆಂಟ್ ಅಂತ. ಏನು ಇಡೀ ದೇಶದ ಉದ್ದಾದ್ಯಂತ ಯಾವುದಾದ್ರೂ ಒಂದು ಭ್ರಷ್ಟಾಚಾರದ ಆರೋಪ ಮತ್ತು ಇನ್ನೊಂದೇನಾದರೂ ಬಂತು ಅಂತಂದರೆ ಅದನ್ನ ನೇರವಾಗಿ ದೆಹಲಿ ಕೇಂದ್ರೀಕೃತವಾಗಿ ಮಾಡಿ ಏನೋ ಈ ದೆಹಲಿ ಸರ್ಕಾರನೇ ಮಾಡ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ತಗೊಂಡು ಮತ್ತು ಭಾಳ ಸರಳವಾದಂತಹ ಒಂದು ರಾಜಕೀಯವನ್ನು ಆರಂಭಿಸ್ತೀವಿ ಅಂತ ಅರವಿಂದ ಕೇಜ್ರಿವಾಲ್ ಅವರು, ನಾನು ಅದು ವ್ಯಾಗ್ನರ್ ಕಾರ್ಲೇ ಓಡಾಡೋದು, ನಾನು ಸರಳ ಬದುಕನ್ನೇ ಮಾಡೋದು, ಈ ರಾಜಕಾರಣ ಅಂದರೆ ಭಾಳ ದುಬಾರಿ ರಾಜಕಾರಣ ಇದೆ, ನಮ್ಮದೊಂದು ಸರಳತೆಯ ರಾಜಕಾರಣ ಅನ್ನುವಂಥ ರೀತಿಯಲ್ಲಿ ಒಂದು ಪ್ರೊಪಗಂಡ ಸೆಟ್ ಆಗ್ತಾ ಹೋಗ್ತದೆ. ಜನರ ಮೈಂಡ್ ಸೆಟ್ ಸಮೇತ ಸತತ 3 ಬಾರಿ ನಮ್ಮ ಕಾಂಗ್ರೆಸ್ನ ಆಳ್ವಿಕೆಯನ್ನು ನೋಡಿ ಒಂದು ಬದಲಾವಣೆಯ ನಿರೀಕ್ಷೆ ಅಂತೇಳಿ ಆಮ್ ಆದ್ಮಿ ಕಡೆಗೆ ತಮ್ಮ ಮತದಾನವನ್ನು ಮಾಡುವಂಥ ಒಂದು ಕೆಲಸ ಆಗ್ತದೆ. ಆದರೆ ಕಾಲ ಬದಲಾಗ್ತದೆ. ಯಾವ ವ್ಯಕ್ತಿ ಇವತ್ತು ಭ್ರಷ್ಟಾಚಾರದ ಆರೋಪಗಳನ್ನ ನಮ್ಮ ಮೇಲೆ ಹೊರಿಸಿದ್ರು, ಆ ಒಂದು ಭ್ರಷ್ಟಾಚಾರ ಆರೋಪಗಳನ್ನ ಮತ್ತೆ 14ಕ್ಕೆ ನರೇಂದ್ರ ಮೋದಿ ಅವರು ಕ್ಯಾರಿ ಮಾಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ತನಕ ಯಾರಿಗೂ ಯಾವ ತನಿಖೆ, ಯಾವ ಶಿಕ್ಷೆ ಏನಾಯಿತು ಅನ್ನುವಂಥದ್ದು ಇತಿಹಾಸ ಗೊತ್ತೇ ಇಲ್ಲ. ಈ ಒಂದು ಅದೇ ಭ್ರಷ್ಟಾಚಾರದ ಕೂಪಕ್ಕೆ ಇಟ್ ಮೇ ಬಿ ಎ ಪ್ರೊಪಗಂಡ, ಇಟ್ ಮೇ ಬಿ ನಿಜನೋ ಸುಳ್ಳು. ಇವತ್ತು CBI ಚಾರ್ಜ್ ಶೀಟ್ ಬಂದಿಲ್ಲ. ಅರವಿಂದ ಕೇಜ್ರಿವಾಲ್ ಅವ್ರನ್ನ ಬಂಧನ ಮಾಡುವಂಥದ್ದು, ಸಿಸೋಡಿ ಅವ್ರನ್ನ ಬಂಧನ ಮಾಡುವಂಥ ಅನೇಕ ಘಟನಾವಳಿಗಳು ಈ ದೇಶದಲ್ಲಿ. ಸರ್ ಒಂದು ವಿಚಾರ, ಇದೇ ಅರವಿಂದ್ ಕೇಜ್ರಿವಾಲ್ ಬೇಲ್ ತಗೊಂಡು ಹೊರಗೆ ಬಂದಾಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ನ ನಾಯಕರ ಪ್ರತಿಭಟನೆಯನ್ನ ಮಾಡಿದ್ರಿ ಸರ್. ಅರವಿಂದ್ ಕೇಜ್ರಿವಾಲ್ಗೆ ಸುಮ್ಮನೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ನೋಡಿ, ನಾನು ಏನಂದೆ, ನಾನು ಹೇಳ್ಬೇಕಾರೆ ಅಂದೆ ಇಟ್ ಮೇ ಬಿ ಎ ಪ್ರೊಪಗಂಡ. ಓಕೆ. ಸೊ ಇಟ್ ಮೇ ಬಿ ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸಲ್ಲಿ ಇನ್ನೂ ತನಕ CBI ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಆಗಿಲ್ಲ. ಈ ಒಂದು ನಮ್ಮ ಇಂಡಿಯಾ ಒಕ್ಕೂಟ ಅಂತಂದಾಗ ವಾಟ್ ಎವರ್ ಪೊಲಿಟಿಕಲಿ ಅನೇಕ ವಿಚಾರಗಳು, ಡಿಫ್ರೆನ್ಸ್ಗಳು ಆ ರಾಜ್ಯಗಳ ಪ್ರಾದೇಶಿಕವಾರು ಆಗ್ತಾ ಹೋದ್ರು ಸಮೇತ ಒಂದು ನಮ್ದು ಇಂಡಿಯಾ ಗಠಬಂಧನ್ ಅಂತ ಬಂದಾಗ ಅರವಿಂದ ಕೇಜ್ರಿವಾಲ್ ಬೇಷರತ್ ಬೆಂಬಲವನ್ನ ಕೊಟ್ಟಿದ್ರು. ಸೊ ಡೆಫಿನೆಟ್ಲಿ ನಮ್ಮ ಒಕ್ಕೂಟ ವ್ಯವಸ್ಥೆನಲ್ಲಿ ಇದ್ದಾಗ ನಮ್ಮ ಮಿತ್ರ ಪಕ್ಷ ಕಾಪಾಡುವಂಥದ್ದು. ಮತ್ತೆ ನಾಟ್ ಓನ್ಲಿ ಆಮ್ ಆದ್ಮಿ ಪಾರ್ಟಿಗೆ ಇವತ್ತು ಈ ಚಿತ್ರಹಿಂಸೆಗಳು ನಡೀತಾ ಇರತಕ್ಕಂಥದ್ದು. ನೀವು ವಿರೋಧ ಪಕ್ಷದಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಬಿಜೆಪಿಯ ವಿರುದ್ಧವಾಗಿ, NDA ವಿರುದ್ಧವಾಗಿ ಪಕ್ಷಗಳಿದ್ದಾವೆ, ಅದೇ ವ್ಯಕ್ತಿಗಳ ಮೇಲೆ CBI, IT, ED ದಾಳಿಗಳು, ಅವ್ರನ್ನ ಬಂಧಿಸುವಂಥದ್ದು, ಮಾನಸಿಕ ಹಿಂಸೆಗಳನ್ನ ಕೊಡುವಂಥದ್ದು. ಅದೇ ಏನಾದರೂ ಅವರು ಬಿಜೆಪಿಗೆ ಹೋದ ತಕ್ಷಣ ಇಟ್ ಮೇ ಬಿ ನಾರಾಯಣ್ ರಾಣೆ ಆಗಿರ್ಬೋದು, ಪ್ರಫುಲ್ ಪಾಟೀಲ್ ಆಗಿರ್ಬೋದು, ಅಜಿತ್ ಪವಾರ್ ಅಥವಾ ಮುಕುಲ್ ರಾಯ್, ಇನ್ನೂ ಅನೇಕರು ಬಿಜೆಪಿಗೆ ಹೋದ ತಕ್ಷಣ ಅವರು ವಾಷಿಂಗ್ ಪೌಡರ್ ನಿರ್ಮಾ ಆಗ್ತಾರೆ. ಅವ್ರ ಮೇಲೆಲ್ಲ ಪ್ರಕರಣಗಳು ಏನೇನು ದಾಖಲಾಗಿರ್ತವೆ ಎಲ್ಲದಕ್ಕೂ ಕ್ಲೀನ್ ಚಿಟ್ ಕೊಡುವಂತ ಕೆಲಸ ಈ ದೇಶದ ರಾಜಕೀಯ ವ್ಯವಸ್ಥೆನಲ್ಲಿ ಕಳೆದ 11 ವರ್ಷದಿಂದ ನಡೀತಾ ಬರ್ತಾ ಇದೆ. ಈ ಒಂದು ನಮ್ಮಲ್ಲಿ ಈ ಸೋಲನ್ನ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಏನ್ ಇವಾಗಿನ ಟ್ರೆಂಡಿಂಗ್ ಅಲ್ಲಿ ಅಲ್ಲಲ್ಲ, ಇವತ್ತಿನ ಟ್ರೆಂಡಿಂಗ್ ಅಲ್ಲಿ ನೀವೇನ್ ತೋರಿಸ್ತಾ ಇದ್ದೀರಾ, ನಮ್ಗೆ ಒಂದಂತ ನೀವು ಟ್ರೆಂಡಿಂಗ್ ಅಲ್ಲಿ ತೋರಿಸ್ತಾ ಇದ್ದೀರಾ. ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಎಸ್, ವಿ ಹ್ಯಾಡ್ ಎ ಪ್ರಾಡಕ್ಟ್ಸ್, ಆದ್ರೆ ನಮ್ಮಲ್ಲಿ ಮಾರ್ಕೆಟಿಂಗ್ ಸ್ಕಿಲ್ ಬಹಳ ಕಮ್ಮಿ ಇದೆ. ಇವತ್ತು ಅರವಿಂದ ಕೇಜ್ರಿವಾಲ್ ಏನ್ ಹೇಳಿದ್ರು, ನಾವು ಉಚಿತ ವಿದ್ಯುತ್ ಅಥವಾ ಶಿಕ್ಷಣವನ್ನ ಕೊಡ್ತೀವಿ ಅಂತೇಳಿ. ಈ ದೇಶದಲ್ಲಿ ಅಂಗನವಾಡಿಯಿಂದ ಹಿಡಿದು ಏಮ್ಸ್ ತನಕ, IIT ತನಕ ಎಲ್ಲ ಕಟ್ಟಿದ್ದು ಕಾಂಗ್ರೆಸ್. ಇವತ್ತು ಡೆಲ್ಲಿಯ ಎಲ್ಲಾ ಮೂಲೆಗಳಿರ್ತಕ್ಕಂಥ ಬಿಲ್ಡಿಂಗ್ಗಳು, ಅದು ನೀವು LIC ತಾಳಿ, BSNL ತಾಳಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಾಳಿ, ತಳ್ಳಗಾಡಿಯ ಒಂದು ನಿಲ್ದಾಣದಿಂದ ಹಿಡಿದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ತನಕ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಆದ್ರೆ ನಾವು ನಮ್ಮ ಸಾಧನೆಗಳನ್ನ ಜನಗಳ ಮುಂದೆ ಹೇಳುವಂಥದ್ದಕ್ಕೆ ಎಲ್ಲೋ ಒಂದ್ ಕಡೆ ಎಡವಿದ್ದೀವಿ ಅನ್ನೋದು ಜೊತೆಗೆ
ಜೊತೆಗೆ ಇವತ್ತು ಕರ್ನಾಟಕದ ಏನು ನಾವು 2023 ಚುನಾವಣೆಗೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಈ ಗ್ಯಾರಂಟಿಗಳು ನಾನು ಯಾವಾಗ ಮಗು ಹುಟ್ಟೋದ್ರಿಂದ ನಾವು ಗ್ಯಾರಂಟಿ ಕೊಟ್ಟಿದ್ವಿ. ಉಚಿತ ಆಸ್ಪತ್ರೆ, ಅಂಗನವಾಡಿ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ, ಆಮೇಲೆ ಸರ್ಕಾರಿ ಸಂಸ್ಥೆಗಳು, ಅವನು ಉದ್ಯೋಗ ಮಾಡಾದ್ಮೇಲೆ ಅವನಿಗೆ ಕೊನೆಗೆ ಪೆನ್ಷನ್ ಕೊಡುವಂಥ ಸ್ಕೀಮ್ಗಳಾಗಿರ್ಬೋದು, ಪ್ರತಿಯೊಂದು ಉಚಿತವಾಗಿ ಕೊಟ್ಟಿದ್ವಿ. ಬಟ್ ನಾವೆಲ್ಲೋ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಸೋತಿರ್ಬೋದು. ಈ ಒಂದು ನರೇಂದ್ರ ಮೋದಿ ಅವರು ಸಮೇತ ನಮ್ಮ ಗ್ಯಾರಂಟಿಗಳ ಬಗ್ಗೆ ಅಣಕಾಡಿ ಸೊ ಅದನ್ನ ಎಲ್ಲೂ ಈ ಗ್ಯಾರಂಟಿ ಕೊಡ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನ ಪ್ರೊಪಗಂಡ ರೀತಿಯಲ್ಲಿ ಚುನಾವಣಾ ಭಾಷಣವನ್ನ ಮಾಡ್ತಾ, ಜೊತೆಗೆ ಉದಾಹರಣೆಗೆ ಅಬಕಾರಿ ಭ್ರಷ್ಟಾಚಾರ ಅಂತ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ಅದನ್ನ ಪ್ರೂವ್ ಮಾಡೋದಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ಎಲ್ಲೋ ಒಂದು ಗಣೇಶನ ಗಲಾಟೆ. ನರೇಂದ್ರ ಮೋದಿ ಅವರು ಏನ್ ಹೇಳ್ಬೇಕು, ನಾನೇನ್ ಮಾಡಿದೀನಿ, ನನ್ನ ಸಾಧನೆ ಏನು, ನನ್ನ ಕೊಡುಗೆನೇ ಈ ದೇಶಕ್ಕೆ ಅಂತೇಳಿ. ಆದ್ರೆ ಅವ್ರು ಹೇಳಿದ್ದು ಇಲ್ಲಿ ಯಾವ್ದೋ ಗಣೇಶನ ಗಲಾಟೆ, ಅಲ್ಲಿ ಗ್ಯಾರಂಟಿ ಸಿಗ್ತಾ ಇಲ್ಲ, ಸೊ ಇನ್ನೆಲ್ಲೋ ಅಬಕಾರಿ ಇದಾಗಿದೆ. ಮುಖ್ಯಮಂತ್ರಿಗಳು ಚಾಲೆಂಜ್ ಮಾಡಿದ್ರು, ಆ ಭ್ರಷ್ಟಾಚಾರ ಸಾಬೀತು ಮಾಡಿ ನಾನು ರಾಜಕೀಯ ನಿವೃತ್ತಿ ತೊಳ್ತೀನಿ ಅಂತ. ಇಲ್ಲಿ ತನಕ ಅದನ್ನ ಪ್ರೂವ್ ಮಾಡೋದಕ್ಕಾಗಿಲ್ಲ. ಒಂದು ಕಡೆ ಸುಳ್ಳಿನ ಪ್ರಚಾರಗಳು, ಇನ್ನೊಂದು ಕಡೆ ಸಾಧನೆ ನಮ್ಮಲ್ಲಿದ್ರು ಅದನ್ನ ನಾವು ಪ್ರಚಾರ ಪಡಿಸೋದ್ರಲ್ಲಿ ಎಡವಿದ್ವಿ ಅನ್ನುವಂಥದ್ದು ನನ್ನ ಭಾವನೆ ಸರ್. ವೆಲ್ ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಶರತ್ ಹೆಗ್ಡೆ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ 1993ರಿಂದ ಇಲ್ಲಿ ತನಕ ಅಂತ ಹೇಳಿದ್ರೆ ಸರಿಸುಮಾರು 27 ವರ್ಷ ದೆಹಲಿಯ ಗದ್ದುಗೆಯನ್ನ ಏರೋಕ್ ಆಗ್ಲಿಲ್ಲ ನಿಮ್ಗೆ. ಫೈಟ್ ಅನ್ನ ಮಾಡ್ಕೊಂಡೇ ಬರ್ತಾ ಇದ್ದೀರಾ. ಈ ಬಾರಿ ಎಷ್ಟು ನಿರೀಕ್ಷೆ ಮಾಡ್ತೀರಾ ಸರ್? ನೋಡಿ, ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಇದೆಲ್ಲ ಕೆಲವು ಮಾಧ್ಯಮದಲ್ಲಿ ಹೇಳಿದ್ದೆ ನಾನು ಕೆಲವು ವಿಷಯಗಳ ಬಗ್ಗೆ. ನೋಡಿ, ಇವರು ಕೇಜ್ರಿವಾಲ್ ಅವರು ಬರೀ ಸುಳ್ಳು ಭರವಸೆ ಆಶ್ವಾಸವನ್ನೇ ಕೊಟ್ಕೋತಾ ಬಂದಿದ್ದಾರೆ. ಅದಕ್ಕೆ ಉದಾಹರಣೆಗಳು ನೋಡಿರ್ಬೋದು. ಅಣ್ಣಾ ಹಜಾರೆ ಮತ್ತು ಕೇಜ್ರಿವಾಲ್ ನೇತೃತ್ವದಲ್ಲಿ ಒಂದು ಜನಲೋಕ್ಪಾಲ್ ಬಿಲ್ ತರ್ತೀವಿ ಅಂತೇಳಿ ತುಂಬ ದೊಡ್ಡದಾಗಿ ಸೆನ್ಸೇಷನಲ್ ಕ್ರಿಯೇಟ್ ಆಯಿತು. ಜನರ ಮನಸ್ಸಿನಲ್ಲಿ ಜನಲೋಕ್ಪಾಲ್ ಬಿಲ್ಲನ್ನು ನಾವು ತರ್ತೀವಿ ಅಂತೇಳಿ ಹೊರಟರು. ನಂತರದಲ್ಲಿ ಏನಾಯಿತು, ಜನಲೋಕ್ಪಾಲ್ ಬಿಲ್ಲನ್ನು ಇವ್ರು ಯಾವುದೇ ಕಾರಣಕ್ಕೂ ತರಲೇ ಇಲ್ಲ. ಅಂದರೆ ಅದನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಬಿಡಲಿಲ್ಲ ಇವರೇ. ಒಂದು. ಎರಡನೇದಾಗಿ ಅಣ್ಣಾ ಹಜಾರೆ ಅವ್ರು ಏನು ಶಿಷ್ಯ ಅಂತೇಳಿ ಹೇಳ್ತಾ ಇದ್ರಲ್ಲ ಕೇಜ್ರಿವಾಲ್ ಅವರಿಗೆ ಜಿಗುಪ್ಸೆ ಬಂತು. ಯಾಕೆ ಅಂತಂದರೆ ಅವ್ರು ಏನು ಹೇಳಿದ್ರು, ಇಲ್ಲ ಇವ್ರು ನಂಬೇಡಿ, ಇವರೊಬ್ಬರು ಮಹಾಭ್ರಷ್ಟರು ಅಂತೇಳಿ ಅಣ್ಣಾ ಹಜಾರೆ ಅವರೇ ಪ್ರೆಸ್ ಮೀಟ್ಗಳಲ್ಲಿ ಹೇಳಿಕೆ ಕೊಡುವಂತಾಯ್ತು. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇವರ ಕೆಲವು ನಿರ್ಧಾರಗಳು ತೆಗೆದುಕೊಂಡಂತಹ ನಿರ್ಧಾರಗಳಿಂದ ಅವ್ರಿಗೆ ಬೇಸರ ಆಯಿತು. ಆದ್ರಿಂದ ಅವರು ಈ ಹೇಳಿಕೆಯನ್ನು ನೋಡಿ, ಜನ ಯಾವತ್ತು 3 ಸಲ ಗಮನಿಸ್ತಾರೆ. ಒಂದು ಸಲ ಜನಲೋಕ್ಪಾಲ್ ಬಿಲ್ಲನ್ನು ತರ್ತೀವಿ ಅಂತೇಳಿ ಹೊರಟರು, ಅಧಿಕಾರಕ್ಕೆ ಬಂದರು. ಎರಡನೇದಾಗಿ ಅವರು ಫ್ರೀಯನ್ನು ಕೊಡ್ತೀವಿ ಅಂತೇಳಿ ಫ್ರೀ ಬೀಸನ್ನು ತಂದಿದ್ದು ಅವರು ಕೇಜ್ರಿವಾಲ್ ಅವರೇ. ನೀರನ್ನು ಕೊಡ್ತೀವಿ, ಕರೆಂಟನ್ನು ಕೊಡ್ತೀವಿ ಅಂತೇಳಿ ಇಡೀ ದೆಹಲಿಗೆ 3.5 ಲಕ್ಷ ಮಿಲಿಯನ್ ಲೀಟರ್ ಅಷ್ಟು ನೀರು ಬೇಕಾಗುತ್ತೆ ಒಂದು ದಿವಸಕ್ಕೆ. ಅದನ್ನ ಇವ್ರಿಗೆ ಸರಿಯಾಗಿ ಈಡೇರಿಸಲಿಕ್ಕಾಗಿಲ್ಲ. ಅಂದರೆ ಅದನ್ನ ಉಚಿತವಾಗಿ ನೀಡ್ತೀವಿ ಅಂತ ಹೇಳಿದ್ರಲ್ವಾ, ಅದನ್ನು ಕೊಡ್ಲಿಕ್ಕೆ ಆಗಲಿಲ್ಲ ಕೇಜ್ರಿವಾಲ್ ಅವರಿಗೆ. ಎರಡನೇದಾಗಿ ಇವ್ರು ಏನು ಹೇಳಿದ್ರು, ನಾನು ಸರ್ಕಾರಿ ಬಂಗಲೆಯನ್ನು ಉಪಯೋಗಿಸಲ್ಲ, ಸರ್ಕಾರಿ ಕಾರ್ಗಳನ್ನು ಉಪಯೋಗಿಸಲ್ಲ, ಮೇ ಆಮ್ ಆದ್ಮಿ ಹೂ ಅಂತೇಳಿ ಬಂದಂತ ಕೇಜ್ರಿವಾಲ್ ಅವರು ಐಷಾರಾಮಿ ಜೀವನವನ್ನ ಮಾಡಿದ್ರು. ಶೀಶೋ ಮಹಲ್ ಅಂತೇಳಿ ಅದಕ್ಕೆ ದುಂದು ವೆಚ್ಚಗಳನ್ನ ಸರಿಸುಮಾರು ಅದಕ್ಕೆ ಲೆಕ್ಕಪತ್ರಗಳಲ್ಲೇ ಇಲ್ಲ, ಅಷ್ಟು ಶೀಶಾ ಮಹಲ್ ಹೇಳೋ ಒಂದು ಆ ಹೆಸರಲ್ಲಿ ದೊಡ್ಡದಾಗಿ ಲೂಟಿ ಆಯಿತು. ಆಮೇಲೆ ನಂತರದಲ್ಲಿ ಏನು ಲಿಕ್ಕರ್ ಮಾಫಿಯಾ, ಅದರಲ್ಲಿ ಈ 840ಕ್ಕೂ ಹೆಚ್ಚು ಲೈಸೆನ್ಸ್ಗಳನ್ನು ಇವರು ಖಾಸಗಿ ಕಂಪ್ನಿಗೆ ಕೊಟ್ಟು ಅಲ್ಲಿ ದೊಡ್ಡದಾಗಿ ಭ್ರಷ್ಟಾಚಾರ ನಿರ್ಮಾಣ ಆಯಿತು. ಮೂರನೇದಾಗಿ ನೋಡಿ, ಜನ ಪ್ರತಿಯೊಂದು ಗಮನಿಸ್ತಾರೆ. ರಾಜಧಾನಿಯ ಮತದಾರರು ಪ್ರತಿಯೊಂದನ್ನು ಗಮನಿಸ್ತಾರೆ. ಒಂದ್ಸಲ ನೋಡ್ತಾರೆ, 2 ಸಲ ನೋಡ್ತಾರೆ. ಹಗರಣಗಳೇ ಆಮ್ ಆದ್ಮಿ ಪಕ್ಷಕ್ಕೆ ಮುಳುವಾಯ್ತಾ ಇರುವಂತದ್ದಾಗಿ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ. ದೆಹಲಿ ಚುನಾವಣೆ ಫಲಿತಾಂಶಕ್ಕೆ ಇವುಗಳು ಕೂಡ ಎಫೆಕ್ಟ್ ಆಯ್ತಾ? ಘಟಾನುಘಟಿ ನಾಯಕರೇ ಹಗರಣದಲ್ಲಿ ಭಾಗಿಯಾಗಿದ್ರು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿ ಬರಬೇಕಾಯ್ತು. ಮನೀಶ್ ಸಿಸೋಡಿಯಾ ಡಿಸಿ ಆಗಿದ್ದವರು. ಇತ್ತ ದೊಡ್ಡ ನಾಯಕರ ಮೇಲೆ ಆರೋಪಗಳು ಕೇಳಿ ಬಂದು ಸತ್ಯೇಂದ್ರ ಜೈನ್, ಹೀಗೆ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಅಬಕಾರಿ ಹಗರಣದಲ್ಲಿ ಜೈಲು ಸೇರಿದಂತ 3 ಈಗ ಹಿನ್ನಡೆಯಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶರತ್ ಹೆಗ್ಡೆ ಅವರೇ ಅದನ್ನೇ ನೋಡಿ, ಜನ ಯಾವತ್ತು ಒಂದ್ಸಲ ಅವಕಾಶ ಕೊಡ್ತಾರೆ, ಏನೋ ಕೆಲಸ ಮಾಡ್ತಾರೆ, ಏನೋ ಒಂದು ಜನರಿಗೆ ಒಳ್ಳೇದು ಮಾಡ್ತಾರೆ, ನಮಗೋಸ್ಕರ ಏನೋ. ಒಂದನೇ ಸಲ ಅವಕಾಶದಲ್ಲೂ ಫೇಲ್ಯೂರ್ ಆದ್ರು, 2ನೇ ಸಲ
ಅವಕಾಶ ಕೊಟ್ಟರು, ಫ್ರೀಯನ್ನು ಕೊಡ್ತೀವಿ, ಸರ್ಕಾರಿ ಬಂಗಲೆಯನ್ನು ಉಪಯೋಗಿಸಲ್ಲ, ಸರ್ಕಾರಿ ಕಾರ್ಗಳನ್ನು ಉಪಯೋಗಿಸಲ್ಲ ಅಂತ ಹೇಳಿದ್ರು. ಅವಾಗೂ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು. ಕೇಜ್ರಿವಾಲ್ ಆಗಿರ್ಬೋದು, ಏನು ಅವರ ತಂಡಗಳ ಇದೆಯಲ್ಲ, ಅವರು ದೊಡ್ಡದಾಗಿ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗ್ಕೊಂಡ್ರು. ಈಗ 3ನೇ ಸಲ ಅವರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಮತದಾರರು ಕೈ ಹಿಡಿಯೋ ಪ್ರಶ್ನೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರದ ಸಾಕಷ್ಟು ಯೋಜನೆಗಳನ್ನು ಅವರು ಅನುಷ್ಠಾನಗೊಳ್ಳಲಿಕ್ಕೆ ಬಿಡಲಿಲ್ಲ. ಓಕೆ ಓಕೆ ಎಸ್ ಸರ್, ಮುಂದಿನ ಹಂತದಲ್ಲಿ ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ. ಶಶಿಕಾಂತ್ ಸರ್, ಈಗ ಭ್ರಷ್ಟಾಚಾರ ಆರೋಪದಲ್ಲಿ ಯಾರದ್ದೆಲ್ಲ ಹೆಸರು ಕೇಳಿ ಬಂದಿತ್ತು ಅವರೇ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂಥದ್ದಾಗಿ ಡೀಟೇಲ್ಸ್ ಸಿಗ್ತಾ ಇತ್ತು ಸರ್. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಅದು ಭ್ರಷ್ಟಾಚಾರ ಅನ್ನೋದು ನಾನು ಹೇಳೋದು ಯಾರೇ ಪಕ್ಷದವ್ರು ಇರಲಿ, ಓಕೆ, ಅದು ಸಾಬೀತಾಗುವವರೆಗೂ ನಾವು ಅದನ್ನು ಎಷ್ಟು ಮಟ್ಟಿಗೆ ನಂಬಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಭ್ರಷ್ಟಾಚಾರ ಅನ್ನೋದು ಈ ರಾಜಕೀಯ ಯಾರು ಎಂಟ್ರಿ ಆಗ್ತಾರೋ ಅವ್ರಿಗೆಲ್ಲರಿಗೂ ಕಾಮನ್, ಅದು ಅವರಿಂದ ಇದ್ದೇ ಇರುತ್ತೆ. ಆದರೆ ಎಷ್ಟರ ಮಟ್ಟಿಗೆ ಅವರು ಅದನ್ನು ಮಾಡಿದ್ರು ಇದು ಮಾಡಿದ್ರು ಸರಿ, ಎಷ್ಟು ಸಾಬೀತು ಮಾಡಿ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ತನಿಖಾ ಸಂಸ್ಥೆಗಳಿತ್ತು, ಸಮಯವೂ ಇತ್ತು, ಆಯಿತಾ. ಸುಮಾರು 4 ವರ್ಷದ ಹಿಂದೆ ಸಿಸೋಡಿಯಾ ಅವ್ರನ್ನ ಅರೆಸ್ಟ್ ಮಾಡಿದರು. ಅವ್ರಿಗೆ ಮೇಲೆ ಇರೋದನ್ನ ಆರೋಪವನ್ನು ಸಾಬೀತುಪಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸೋದಕ್ಕೆ 4 ವರ್ಷ ಸಾಲದಿಲ್ವಾ? ಸಾಲತ್ತಾನೆ. ಅದು ಕೇಂದ್ರ ಸರ್ಕಾರದ ಎಲ್ಲ ಏಜೆನ್ಸಿಗಳು ಇದ್ದಾವೆ, ಮಾಡಬಹುದಾಗಿತ್ತು. ನಾನು ಹೇಳೋದು ಯಾವ ಅಪರಾಧಗಳಿದಾವಲ್ಲ, ಆರೋಪಗಳಿದಾವಲ್ಲ, ಅವುಗಳನ್ನ ಸಾಬೀತುಪಡಿಸುವ ಕೆಲಸವನ್ನು ನೀವು ಮಾಡಿ ಆಮೇಲೆ ನೀನು ಭ್ರಷ್ಟ ಅಂತ ಹೇಳುವುದು ಬೇರೆ. ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಆಪ್ ಸರ್ಕಾರದ 6 ಸಚಿವರಿಗೆ ಈಗ ಸೋಲಿನ ಭೀತಿ ಎದುರಾಗಿದೆ ಎನ್ನುವಂತ ಡೀಟೇಲ್ ಸಿಗ್ತಾ ಇದೆ. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ದಾಖಲೆಯನ್ನ ಬರೆಯೋಕೆ ಹೊರಟಿದೆ. ದೆಹಲಿಯಲ್ಲಿ ಅರ್ಧ ಶತಕವನ್ನ ಬಾರಿಸಿದೆ ಕಮಲ ಪಡೆ. ಆರಂಭಿಕ ಮುನ್ನಡೆಯಲ್ಲಿ ಅರ್ಧ ಶತಕ. ಆಪ್ ಸರ್ಕಾರದ 6 ಸಚಿವರಿಗೆ ಸೋಲಿನ ಭೀತಿ. ಆಗ್ಲೂ ಕೂಡ ಅದನ್ನ ಹೇಳ್ತಾ ಇದೆ ಘಟಾನುಘಟಿ ನಾಯಕ. ದೆಹಲಿ ಮುಖ್ಯಮಂತ್ರಿ ಆತಿಶಿ, ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಹಿನ್ನಡೆ ಕಂಡು ಬರ್ತಾ ಇದೆ ಇವರಿಗೆ. ಶಶಿಕಾಂತ್ ಸರ್, ಆಗ್ಲೇ ಮಾಹಿತಿಯನ್ನು ಕೊಡ್ತಾ ಇದ್ರಿ ಸರ್, ಕಂಟಿನ್ಯೂ ಮಾಡಿ. ಅದನ್ನೇ ಆಮೇಲೆ ಸ್ನೇಹಿತರು, ಬಿಜೆಪಿ ಸ್ನೇಹಿತರು ಹೇಳ್ತಾ ಇದ್ರು ಜನಲೋಕ್ಪಾಲ್ ಬಗ್ಗೆ. ಜನಲೋಕ್ಪಾಲ್ ತರೋದು ದೆಹಲಿ ಸರ್ಕಾರದ ಕೆಲಸ ಅಲ್ಲ, ಅದು ಕೇಂದ್ರ ಸರ್ಕಾರದ ಕೆಲಸ. ಕೇಂದ್ರ ಇವರು ಅಣ್ಣಾ ಹಜಾರೆ ಮೂವ್ಮೆಂಟ್ ಆರಂಭ ಮಾಡಿದ್ದೇನು ಅಂತಂದ್ರೆ ಜನಲೋಕಪಾಲ್ನ ಜಾರಿಗೆ ತನ್ನಿ ಅಂತ ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಅದರ ವಿರುದ್ಧ ಬಿಜೆಪಿಯವರು ಎತ್ತಿ ಕಟ್ಟಿದ್ರು ಅವರನ್ನ, ಅದು ಗೊತ್ತಿರತಕ್ಕಂಥದ್ದು. ಆ ನಂತರ ಅದು ಹೋರಾಟಗಳಾಯಿತು ಭ್ರಷ್ಟಾಚಾರದ ವಿರುದ್ಧವಾಗಿ. ಯಾವಾಗ ಜನಲೋಕಪಾಲವನ್ನು ನೀವು ಜಾರಿಗೆ ತರಲೇಬೇಕು ಅಂತ ಅವರು ಹೆಚ್ಚು ಹೋರಾಟ ಮಾಡಿದ್ರು. ಅದಾದ ಮೇಲೆ ಬಿಜೆಪಿ ಸರ್ಕಾರವೇ ಬಂತು 2014ರಿಂದ. ಆ ನಂತರ ಅಣ್ಣಾ ಹಜಾರೆ ಅವ್ರಿಗೆ ಅದೇನಾಯ್ತೋ ಗೊತ್ತಿಲ್ಲ, ಕಂಪ್ಲೀಟಾಗಿ ಸೈಲೆಂಟ್ ಆಗ್ಬಿಟ್ರು, ಅದ್ರ ಹೆಸರೇ ತರಲಿಲ್ಲ. ಅದರ ನಂತರ ಆ ಪಾರ್ಟಿ 10 ವರ್ಷದಿಂದ ಬಂದಿದ್ದು ಜನಲೋಕಪಾಲ್ ತರಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ರಾಜ್ಯದ ಸಂಬಂಧಪಟ್ಟದ್ದಲ್ಲ, ಅದು ಕೇಂದ್ರಕ್ಕೆ ಸಂಬಂಧಪಟ್ಟದ್ದು ಮೊದಲನೇದಾಗಿ. ಎರಡನೇದಾಗಿ ಈಗಿರ್ತಕ್ಕಂಥದ್ದು ಇದೆಯಲ್ವಾ ಟ್ರೆಂಡ್ ಅಂತೆ, ಆರಂಭಿಕ ಟ್ರೆಂಡ್ ಅಲ್ಲಿ ಯಾವ ಬೇಕಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಒಂದು, ಅಥವಾ ಬಿಜೆಪಿನೇ ಬಹುಮತವನ್ನು ಸ್ಥಾಪಿಸಬಹುದು ಎರಡು. ಅದಕ್ಕೆ ಯಾಕಂದ್ರೆ ಇದು ನಮ್ದು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಬರ್ಬೋದಂತ ಸಾಧ್ಯತೆಗಳು ಇದ್ದಾವೆ. ಸೊ ಆದ್ರೆ ಅದರ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತ ಸಿದ್ಧತೆಗಳು, ಮಾಡಿದಂಥ ಕುತಂತ್ರಗಳು, ಷಡ್ಯಂತ್ರಗಳು, ಇವುಗಳ ಬಗ್ಗೆ ನಾವು ಪರಾಮರ್ಶೆಗಳನ್ನು ಮಾಡಬೇಕಾಗುತ್ತದೆ. ಯಾವುದೇ ಪಕ್ಷ ಇರಲಿ, ಅವುಗಳ ಬಗ್ಗೆ ಏನೇನೆಲ್ಲ ಮಾಡಿದ್ರಿ, 5 ವರ್ಷಗಳಿಂದ ಏನೇನೆಲ್ಲ ಎಷ್ಟು ಟ್ರ್ಯಾಪ್ಗಳನ್ನು ಬಳಸಿದ್ರಿ, ಎಷ್ಟು ಜನರನ್ನ ನೀವು ಸುಳ್ಳು ಆರೋಪಗಳನ್ನು ಮಾಡಿದ್ರಿ. ಸರ್, ರಾಜಕೀಯದಲ್ಲಿ ತಂತ್ರ ಪ್ರತಿತಂತ್ರ ಕಾಮನ್ ಅಲ್ವಾ ಸರ್ ಗೆಲುವಿಗೆ? ತಂತ್ರ ಪ್ರತಿತಂತ್ರವೂ ಬೇರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಒಂದಿಷ್ಟು ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ಳುವುದು ಸಹಿತ ಸಂವಿಧಾನಿಕವಾದಂಥ ವಿರುದ್ಧವಾದ ಕೆಲಸ ಆಗುತ್ತೆ. ಅವುಗಳನ್ನ ಮೊದಲಿಂದ ಮಾಡ್ತಾ ಇದ್ರು. ಹೇಳಿದ್ರು ವಾಷಿಂಗ್ ಮಷಿನ್ ಅಂತ ಹೇಳ್ಬಿಟ್ಟು. ನಮ್ಮ ಕಣ್ ಮುಂದೆನೇ ಇದೆ ಅಲ್ವಾ. ಎಷ್ಟೋ ಜನ ವಿರೋಧ ಪಕ್ಷದಲ್ಲಿ ಇರತಕ್ಕಂಥವರೆಲ್ಲ ಬಿಜೆಪಿಗೆ ಬಂದ ತಕ್ಷಣವೇ ಅವ್ರ ಮೇಲೆ ಇರತಕ್ಕಂಥ 70,000 ಕೋಟಿ ಹಗರಣಗಳು, 18,000 ಕೋಟಿ ಹಗರಣಗಳು, ಅಜಿತ್ ಪವಾರ್ ದೊಡ್ಡ ಹಗರಣಗಳು, ಅವೆಲ್ಲವೂ ಸಹಿತ ಯಾಕೆ ಕ್ಲೀನ್ ಚಿಟ್ ಆಗ್ತವೆ ಅನ್ನೋ ಒಂದು ಜನಸಾಮಾನ್ಯರಿಗೆ ಇರತಕ್ಕಂಥ ಪ್ರಶ್ನೆ ಅಷ್ಟೇ ನಮಗೆ. ಸೊ ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ರೆ ನೀವು ಮಹಾಭ್ರಷ್ಟರು, ನಮ್ಮ ಪಕ್ಷಕ್ಕೆ ಬಂದುಬಿಟ್ರೆ ನೀವೆಲ್ಲವೂ ಮಿಸ್ಟರ್ ಕ್ಲೀನು.
ಈ ರೀತಿಯಾದಂಥದ್ದು ಒಂದು. ಆಮೇಲೆ ಡಬಲ್ ಸ್ಟ್ಯಾಂಡರ್ಡ್. ನಾನು ಹೇಳ್ತಾ ಇರೋದು, ನಾನು ಯಾವುದು ಪಕ್ಷವನ್ನು ಬೆಂಬಲಿಸ್ತಾ ಇರೋದಿಲ್ಲ, ವಿರೋಧಿಸ್ತಾನೂ ಇಲ್ಲ, ಇರೋದನ್ನು ಹೇಳ್ತಾ ಇದ್ದೀನಿ ಆಯ್ತಾ. ಏನಪ್ಪ ಉಚಿತ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದೀನಿ. ಎಲ್ಲ ನಮ್ಮಲ್ಲಿ ಈ ಕಾಂಗ್ರೆಸ್ನವ್ರ ಮೇಲೂ ಆರೋಪ ಬಂತು. ಕೊನೆಗೆ ಏನು ಹೇಳಿದ್ರು, ಉಚಿತ ಕೊಡುಗೆಗಳನ್ನ ಕೊಟ್ಟರೆ ರಾಜ್ಯ ಅನ್ನೋದು ದಿವಾಳಿ ಆಗೋಗುತ್ತೆ ಅಂತ ಮಹಾನ್ ಮೋದಿ ಅವರು ಹೇಳಿದರು ಆಯ್ತಾ. ಹೌದಪ್ಪ, ಸಂತೋಷ. ಆದರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ 180 ಉಚಿತ ಕೊಡುಗೆಗಳನ್ನ ಅನೌನ್ಸ್ ಮಾಡಿದಂಥದ್ದು ಬಿಜೆಪಿ. ಇಲ್ಲಿರ್ತಕ್ಕಂಥ ಹರಿಯಾಣದಲ್ಲಿಯೂ ಸಹಿತ ಉಚಿತ ಕೊಡುಗೆಗಳ ಮಹಾಪೂರವನ್ನ ಹರಿಸಿದ್ರು. ಇವಾಗೂ ಸಹಿತ ಎಷ್ಟು ಕೊಡ್ತೀರಾ ಸರ್ ನೀವು? ಆಪ್ನವ್ರು 2,100 ಕೊಡ್ತೀರಾ? ನಾವು 2,500 ಕೊಡ್ತೀವಿ ಎಲ್ಲ ಮಹಿಳೆಯರಿಗೆ ಅಂತ ಹೇಳಿದಂಥದ್ದು. ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಮಾತುಗಳಿಗೆ ನೀವು ಬದ್ಧತೆಯನ್ನು ಇರಬೇಕಾಗುತ್ತೆ ಎಲ್ಲ ಪಕ್ಷದವರಿಗೆ. ನೀವು ಹೇಳಿದ ಮಾತುಗಳನ್ನ ನೀವೇ ವಿರೋಧಿಸಿ ಅದಕ್ಕೆ ತದ್ವಿರುದ್ಧ ಕೆಲಸ ಮಾಡಬಾರ್ದು. ಹಾಗಾದ್ರೆ ಇವಾಗ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಎಲ್ಲ ಪೂರ್ತಿಯಾಗಿ ಮುಳುಗೋಗ್ಬೇಕು. ಇವಾಗ ಅವ್ರ ಮಾತಿನ ಪ್ರಕಾರ ಹರಿಯಾಣ ಮುಳುಗೋಗ್ಬೇಕು, ಈ ದಿವಾಳಿ ಆಗ್ಬಿಡ್ಬೇಕು. ಈಗ ಅಕಸ್ಮಾತ್ ಬಿಜೆಪಿ ದೆಹಲಿಯಲ್ಲಿ ಆಡಳಿತಕ್ಕೆ ಬಂದ್ರೆ ಈ ಫ್ರೀ ಫೀಸ್ಗಳನ್ನ 2,500 ಕೊಡ್ಬೇಕಲ್ಲ ಅವರು, ಅದು ಪೂರ್ತಿ ಮುನಿಗೆ ಹೋಗ್ಬೇಕು ಅಥವಾ ದಿವಾಳಿ ಆಗ್ಬೇಕಲ್ವಾ. ಸೊ ಈ ರೀತಿಯಂತ ಆಲೋಚನೆ ಕ್ರಮವನ್ನ ಯಾಕೆ ಈ ಸರ್ಕಾರ ಅಂದ್ರೆ ಈ ಎಲ್ಲಾ ಪಕ್ಷಗಳು ಮಾಡ್ತಾವ ಗೊತ್ತಿಲ್ಲ. ಆದ್ದರಿಂದ ಈ ಪಕ್ಷಗಳಿಗೆ ಇರ್ತಕ್ಕಂಥದ್ದು ಒಂದೇ ಒಂದು, ನಿಮಗೆ ಬೇಕಾಗಿರೋದು ವೋಟಿಂಗ್ ಪಾಲಿಟಿಕ್ಸ್ ನೀವು ಮಾಡ್ತಾ ಇದ್ದೀರಾ. ಸೊ ಅದನ್ನ ನೀವು ಹೇಳಿದ ಮಾತುಗಳಿಗೆ ಬದ್ಧತೆಯನ್ನು ತೋರಿಸ್ತಾ ಹೋಗಿ ಅನ್ನುವುದೇ ನಮ್ಮ ಆಲೋಚನೆ. ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಕುರಿತಂತೆ ನಾವು ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಆರಂಭಿಕವಾಗಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇತ್ತ ಅರವಿಂದ್ ಕೇಜ್ರಿವಾಲ್ ಹ್ಯಾಟ್ರಿಕ್ ಕನಸು ಭಗ್ನವಾಗಿದೆ. ಆರಂಭದಿಂದಲೂ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೇಜ್ರಿವಾಲ್. ದೆಹಲಿಯ ಮಾಜಿ ಮುಖ್ಯಮಂತ್ರಿ, 2 ಅವಧಿಯಲ್ಲಿ ಸಿಎಂ ಆಗಿದ್ದವರು, ಆಪ್ನ ಘಟಾನುಘಟಿ ನಾಯಕರಿಗೆ ಹಿನ್ನಡೆ ಎನ್ನುವಂತ ಡೀಟೇಲ್ ಸಿಗ್ತಾ ಇದೆ. ಅರ್ಧಶತಕವನ್ನ ಈಗಾಗಲೇ ಬಿಜೆಪಿ ಬಾರಿಸಿದೆ. ಆರಂಭಿಕ ಮುನ್ನಡೆಯಲ್ಲಿ ಅರ್ಧಶತಕ ದಾಟಿದೆ. ಮ್ಯಾಜಿಕ್ ನಂಬರ್ ಅನ್ನು ದಾಟಿ ಮುನ್ನುಗ್ತಾ ಇದೆ. 36 ಮ್ಯಾಜಿಕ್ ನಂಬರ್ ಬೇಕಾಗಿರೋದು, ಇದು ಕೂಡ ದಾಟಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 20ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ, ಇತ್ತ ಬಿಜೆಪಿ 50ಕ್ಕಿಂತ ಅಧಿಕ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೇನೆ ಇಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಹಿನ್ನಡೆಯಾಗೋಕೆ ಕಾರಣ ಇವೆ ಏನು? ಯಾಕಂತ ಹೇಳಿದ್ರೆ 2015, 2020 ಎಷ್ಟರ ಮಟ್ಟಿಗೆ ಅವರು ಪರಾಕ್ರಮವನ್ನ ದೆಹಲಿಯಲ್ಲಿ ಸಾಧಿಸಿದ್ರು. ಘಟಾನುಘಟಿ ಪಕ್ಷಗಳನ್ನ ಸೋಲಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಂತ ಹೇಳಿದ್ರೆ ಸಣ್ಣ ಮಾತಾಗಿರ್ಲಿಲ್ಲ. ಆಮ್ ಆದ್ಮಿ ಪಕ್ಷದವರಿಗೆ ಸಾಕಷ್ಟು ಸವಾಲುಗಳು ಇತ್ತು. ಆ ಸವಾಲುಗಳನ್ನ 2 ಟರ್ಮ್ನಲ್ಲೂ ಕೂಡ ದಾಟಿ ಅಧಿಕಾರದ ಚುಕ್ಕಾಣಿಯನ್ನ ಏರಿದ್ರು. ಆದ್ರೆ ಈ ಬಾರಿ ಅದು ಆಗಲ್ವಾ ಎನ್ನುವಂಥದ್ದಾಗಿ ಲೆಕ್ಕಾಚಾರಗಳು ಈಗಿನಿಂದಲೇ ಶುರುವಾಗಿದೆ. ಆಮ್ ಆದ್ಮಿ ಪಕ್ಷದ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೇ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್, ಒಂದು ಕಡೆಯಲ್ಲಿ ನಾನು ಆಗ್ಲೂ ಕೂಡ ಸಾಕಷ್ಟು ಬಾರಿ ಮೆನ್ಷನ್ ಮಾಡಿದ್ದೆ, ನಿಮ್ಮ ಓಟಕ್ಕೆ ಬ್ರೇಕ್ ಹಾಕೋರೇ ಇರಲಿಲ್ಲ ಅಂತೇಳಿ. ಆದ್ರೆ ಈ ಬಾರಿ ನಿಮ್ಮ ಪಕ್ಷದ ಘಟಾನುಘಟಿ ನಾಯಕರ ಹಿನ್ನಡೆಯನ್ನ ಕಂಡುಕೊಳ್ತಾ ಇದ್ದಾರೆ. ಭ್ರಷ್ಟಾಚಾರ ಆರೋಪವೇ ಮುಳುವಾಯ್ತಾ ಸರ್ ನಿಮ್ಮ ಪಕ್ಷಕ್ಕೆ, ಹೇಗೆ? ಇಲ್ಲ, ಅದು ಹಿನ್ನಡೆ ಮುನ್ನಡೆ ಆಮೇಲೆ ಚರ್ಚೆ ಮಾಡೋಣ. ಇವಾಗ ನೀವು ಒಂದು ಹೆಡ್ಲೈನ್ಸ್ ಆಗ್ತಾ ಇದ್ರಿ, ಹಗರಣದಲ್ಲಿ ಭಾಗಿಯಾಗಿದ್ದರು. ಹಗರಣದ ಆರೋಪಿಗಳಷ್ಟೇ ಅವರು, ಭಾಗಿಯಾಗಿಲ್ಲ. ದಯವಿಟ್ಟು ಅನ್ನೋದು ಆ ಥರ ಬರಿಬೇಡಿ ದಯವಿಟ್ಟು. ಇನ್ನೊಂದು, ನಮ್ಮ ಬಿ ಜೆ ಪಿ ವಕ್ತಾರರು ಹೇಳ್ತಾ ಇದ್ರು ನೀರಿನ ಸಮಸ್ಯೆ ಅಂತೇಳಿ. ಸರ್, ನಮ್ಮ ಪಕ್ಷ ಆಡಳಿತಕ್ಕೆ ಬರೋಕೆ ಮುಂಚೆ 80% ಡೆಲ್ಲಿ ಜನರಿಗೆ ನೀರು ಟ್ಯಾಂಕರ್ಗಳ ಮೂಲಕ ಹೋಗ್ತಾ ಇತ್ತು. ಟ್ಯಾಂಕರ್ ಮಾಫಿಯಾ ಅನ್ನೋದು ಇತ್ತಲ್ಲಿ. ಆ ಟ್ಯಾಂಕರ್ ಮಾಫಿಯಾಗೆ ಎಷ್ಟೊಂದು ಲೀಡರ್ಗಳು ಸತ್ತೋಗಿದ್ದಾರೆ, ಮರ್ಡರ್ಗಳಾಗಿದ್ದಾವೆ. ಅಷ್ಟೊಂದು ಒಂದು ಆಘಾತಕಾರ ಒಂದು ವಿಷಯಗಳು ನಡೀತಾ ಇತ್ತಲ್ಲಿ. ನಮ್ಮವರು ಬಂದ ಮೇಲೆ ಆ ಟ್ಯಾಂಕರ್ ಮಾಫಿಯಾನ ಬಂದ್ ಮಾಡಿದ್ದೀವಿ, ಆರೋಗ್ಯದ ಮಾಫಿಯಾ ಬಂದ್ ಮಾಡಿದ್ದೀವಿ, ಶಿಕ್ಷಣ ಮಾಫಿಯಾನ ಕಡಿಮೆ ಮಾಡಿದ್ದೀವಿ. ಇವತ್ತು ಪ್ರೈವೇಟ್ ಶಾಲೆಗಳಿಂದ ಸರ್ಕಾರಿ ಶಾಲೆಗಳಿಗೆ ಇವತ್ತು ಸೇರ್ಕೊಳ್ತಾ ಇದ್ದಾರೆ ಮಕ್ಕಳು, ಅದು ಆಯಿತು. ಇವತ್ತು ಈ ಎಲೆಕ್ಷನ್ ಬಗ್ಗೆ ಹೇಳ್ತಾ ಶಶಿಕಾಂತ್ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ವೋಟಿಂಗ್ ಮಾಡುವಾಗ ಬ್ಯಾರಿಕೇಡ್ ಹಾಕಿರೋದು ಇರ್ಬೋದು, ಅಥವಾ ದುಡ್ಡು ಕೊಟ್ಬಿಟ್ಟು ಅದು ಹಿಂಗೆ ಹಾಕಿರೋದು, ಅದೆಲ್ಲ ವಿಷಯ ಬೇರೆ ಇರಲಿ. ನಾವೊಂದು ಕ್ರಿಕೆಟ್ ಮ್ಯಾಚ್ ಆಡುವಾಗ ಏನಂದರೆ ಅಂಪೈರ್ ಒಂದು ಮೂಲವಾಗಿ ಒಂದು ಏನು ಮುಖ್ಯ ಪಾತ್ರ ವಹಿಸ್ತಾರೆ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಆಡುವಾಗ. ಆ ಅಂಪೈರ್ ಮ್ಯಾಚ್ ನಡೆಯುವಾಗ ಮಲ್ಕೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ? ಅಲ್ಲ, ನಿಮ್ಮ ಆರೋಪ ಹಂಗಾದ್ರೆ ಈಗ ಚುನಾವಣಾ ಆಯೋಗದ ಮೇಲೆ ಅಫ್ಕೋರ್ಸ್ ಹೋರಾಟ ಮಾಡ್ಬೋದಲ್ಲ ಸರ್? ಅದೇ ಮಾಡ್ತಿದ್ವಿ ನಾವು, ನಿರಂತರವಾಗಿ ಅದೇ ಮಾಡ್ಕೊಂಡು ಬಂದಿರೋದು ನಾವು. ಎಲೆಕ್ಷನ್ ಕಮಿಷನ್ ಅವರು ಏನು ಮಾಡಿದ್ದಾರೆ? ಎಲೆಕ್ಷನ್ ಕಮಿಷನ್ ಅವರು ನಾವುಗಳು ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಅದನ್ನು ತಗೊಳ್ಳೋದಿಲ್ಲ. ಬಿಜೆಪಿ ನೋಡಿದ ತಕ್ಷಣ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಸರ್, ನಮ್ಮ ಎದುರುಗಡೆ ಸರ್, ನಾ ಡೆಲ್ಲಿಯಲ್ಲಿ ಚುನಾವಣೆ ಮಾಡುವಾಗ ನಾನಿದ್ದೀನಿ ಸರ್, ನಾವಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ರೆ ಜಸ್ಟ್ ಏನಂದ್ರೆ ಬೂತ್ ಮುಖಾಂತರ ಎಂಟ್ರಿ ಮಾಡ್ತಾ ಇದ್ರೆ ಪೊಲೀಸರು ಏನ್ ಮಾಡ್ತಾರೆ ಗೊತ್ತಾ? ಬಂದ್ಬಿಟ್ಟು ಬುಕ್ ಇಟ್ಕೊಳ್ತಾರೆ, ಏನ್ರಿ ಬರ್ಕೊಳ್ತಿದ್ರ ಏನು ಅಂತಂದ್ರೆ
ಅಂದರೆ ಡ್ಯೂಟಿ ಅದು ಅದು ವ್ಯವಸ್ಥೆ ಇರುತ್ತೆ ಅದಕ್ಕೊಂದು ಏನು ಬಂದು ಕೇಳ್ಬಿಟ್ಟು, ಯಾಕಂದರೆ ನಾವೆಲ್ಲ ನಾವು ನಾಗರಿಕರೇ, ನಾವೇನು ಇಲ್ಲಿ ದುಶ್ಮನಗಳಲ್ಲ, ಟೆರರಿಸ್ಟ್ಗಳಲ್ಲ. ನಾವು ನಮ್ಮ ಜೊತೆ ಯಾವ ಥರ ವ್ಯವಹಾರ ಮಾಡಿದ್ದಾರೆ ಪೊಲೀಸರು ಇರ್ಬೋದು. ಅಲ್ಲದೆ ಎಲೆಕ್ಷನ್ ಅಲ್ಲ ಸರ್, ರೇಡ್ಗಳೆಲ್ಲ ಆಗ್ತಿದೆ ಗೊತ್ತಾ? ಬರೀ ಆಮ್ ಆದ್ಮಿ ಪಾರ್ಟಿ ಲೀಡರ್ಗಳಿರ್ತಾರೆ, ಎಲ್ಲಿ ಜನ ಸೇರ್ತಾ ಇದ್ದಾರೆ, ಆಮ್ ಆದ್ಮಿ ಪಾರ್ಟಿ ಜನ ಸೇರ್ತಾ ಇದ್ದಾರೆ, ಅಲ್ಲಿ ಸೇರ್ತಾ ಇದ್ದಾರೆ. ಅಲ್ಲದೆ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲಿ ಯಾವ ಥರ ಮಾಡಿದ್ರು ಅಂದರೆ ವೋಟರ್ ಲಿಸ್ಟಿಂದ ವೋಟರ್ಸ್ನೇ ಗಾಯಬ್ ಮಾಡಿಬಿಡೋದು. ಏನು ಹೊಸ ಒಂದು ತಂತ್ರ ಇದು, ಏನಪ್ಪ ಇದು? ಅಂದರೆ 75 ವರ್ಷಗಳ ನಮ್ಮ ಇತಿಹಾಸದಲ್ಲಿ ಎಂದೂ ಕಂಡರಿಯದ ಈ ಎಲೆಕ್ಷನ್ ಕಮಿಷನ್ ವ್ಯವಸ್ಥೆ ಇದೆಯಲ್ಲ, ಎಲೆಕ್ಷನ್ ಕಮಿಷನ್ ತುಂಬ ವಿಫಲರಾಗಿದ್ದಾರೆ. ಅವರು BJP ಅಮಿತ್ ಶಾ ಅವರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತೇನಾಗಿದೆ ಅಂದರೆ ಈ ಮಹಾಯುದ್ಧದಲ್ಲಿ ಇದು ಧರ್ಮ ಅಧರ್ಮದ ಯುದ್ಧನೇ ಇದು. ಇವಾಗ ಪ್ರಾರಂಭ ಆಗಿದೆ. ಸೋಲು ನಮ್ಗೆ ಆಗ್ಬೋದು, ಇನ್ನೂ ಒಪ್ಕೊಳ್ಳೋದಲ್ಲ ನಾವು, ಯಾಕಂದ್ರೆ ಇನ್ನೂ ಟೈಮ್ ಇದೆ, ಏನಾದರೂ ಆಗ್ಬೋದು. ಯಾಕಂದರೆ ನಾನು ಹೇಳೋದಂದರೆ ಈ ಅಧರ್ಮದ ಯುದ್ಧ ಎಷ್ಟು ಸುಮಾರು ದಿವಸ ನಡೆಯೋದಿಲ್ಲ ಇದು. ಯಾಕಂದರೆ ಅಹಂಕಾರ, ಈ ಟೆರರಿಸ್ಟ್ಗಳನ್ನು ಥರ ಟ್ರೀಟ್ ಮಾಡ್ತಾರೆ ನೋಡಿ ಬೇರೆ ಪಕ್ಷದವ್ರನ್ನ, ಆ ವ್ಯವಸ್ಥೆ ಚೇಂಜ್ ಆಗೇ ಆಗುತ್ತೆ. ಇನ್ನೊಂದು ನಮ್ಮ ಇವ್ರು ಹೇಳ್ತಾಯಿದ್ರು BJP ಸುಳ್ಳುಗಳ ಬಗ್ಗೆ, ಇದು ಆಮ್ ಆದ್ಮಿ ಪಾರ್ಟಿಗೆ ಸುಳ್ಳುಗಳ ಬಗ್ಗೆ ಹೇಳ್ತಾಯಿದ್ರು. ಸುಳ್ಳುಗಳಿಗೆ ಏನಾದ್ರು ಒಂದು ರ್ಯಾಂಕ್ ಕೊಡಬೇಕಿದ್ದಿದ್ರೆ ಅತಿ ಹೆಚ್ಚು ಸುಳ್ಳು ಹೇಳಿದ ವ್ಯಕ್ತಿಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹೆಸರು ಫಸ್ಟ್ ಬರುತ್ತೆ. ಪ್ರತಿಯೊಂದು ವಿಷಯಗಳಲ್ಲಿ ಡಾಲರ್ ರೇಟ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, 100 ಸ್ಮಾರ್ಟ್ ಸಿಟಿಗಳಿರ್ಬೋದು, 2023ಕ್ಕೆ ರೈತರ ಆದಾಯ ದ್ವಿಗುಣ ಇರ್ಬೋದು, 2022ಕ್ಕೆ ಎಲ್ಲರಿಗೂ ನೀರು ಇರ್ಬೋದು. ಪ್ರತಿಯೊಂದು ಹಂತದಲ್ಲಿ ಸರ್ ಉದ್ಯೋಗ 2 ಕೋಟಿ ಉದ್ಯೋಗ ಇರ್ಬೋದು. ಎಲ್ಲ ಹಂತಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ಇವರೇನಂದರೆ BJP ಅವ್ರು ಗೆಲ್ತಾ ಇರೋದು ಏನಂದರೆ ಕೇವಲ ಅಧಿಕಾರ ದುರುಪಯೋಗ, ಇದು ಇನ್ನು ನಮ್ಮ ಸಿಸ್ಟಮ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಗೆಲ್ತಾ ಇದ್ದಾರೆ. ಅಲ್ಲದೆ ಇವತ್ತು ನಮ್ಮ ದೇಶದ ಇತಿಹಾಸದಲ್ಲಿ ಸುಮಾರು 283 MLAಗಳನ್ನು ಖರೀದಿ ಮಾಡಿ ದೇಶಾದ್ಯಂತ ರಾಜ್ಯದಲ್ಲಿ ಆಡಳಿತ ಮಾಡ್ತಿರುವಂಥ ಪಕ್ಷ ಯಾವ್ದಾರಿದ್ರೆ ಅದು BJP. ಸುಮಾರು 8,000 ಕೋಟಿ ಹಗರಣ ಆಗಿದೆ ಅದು ವಿಷಯದಲ್ಲಿ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಇದೇ ವಿಷಯಗಳಾದಾಗ ನಮ್ಮ EDದವರಲ್ಲಿದ್ದಾರೆ, IT ದವರಲ್ಲಿದ್ದಾರೆ, CBIದವರಲ್ಲಿದ್ದಾರೆ. ಅಂದರೆ ಸಂಪೂರ್ಣವಾಗಿ ಅವರು ಕೈಗೊಂಬಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ಹಂತದಲ್ಲಿ ಇವತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ತಿದ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವ ವ್ಯವಸ್ಥೆಗೆ ಹೋಗ್ಬಿಟ್ಟಿದ್ದಾರೆ ಇವರು. ಅಂದರೆ ಏನಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಇವತ್ತು ನಮ್ಮ ಮುಂದಿನ ಜನ್ರೇಷನ್ ಯಾವ ಥರ ಒಂದು ರಾಜಕಾರಣ ಮಾಡಬೇಕಾಗುತ್ತೆ. ಅಂದರೆ ವಿದ್ಯಾವಂತರು, ಪ್ರಾಮಾಣಿಕರು ಇವತ್ತು ಚುನಾವಣೆಗೆ ರಾಜಕಾರಣಕ್ಕೆ ಬರಲಾರಂಗೆ ಪರಿಸ್ಥಿತಿ ಅಂತ ಇಟ್ಟಿದ್ದಾರೆ. ಒಂದು ಕಡೆ ಮೋದಿಯವರು ಹೇಳ್ತಾರೆ ಯುವಕರೇ ಬನ್ನಿ ರಾಜಕೀಯಕ್ಕೆ ಅಂತೇಳಿ. ಎಂಥ ಯುವಕರು ಬರಬೇಕಾಗಿದೆ ಇವತ್ತು? ಗುಂಡಾಗಳು ಬರಬೇಕಾ? ಮಾಫಿಯಾಗಳು ಬರಬೇಕಾ? ಈ ಥರ ಒಂದು ವ್ಯವಸ್ಥೆ ನಡೀತಾ ಇದೆ. ಒಂದು ನಿಮಿಷ. ಜಂಗ್ಪುರ್ನಲ್ಲಿ ಸಿಸೋಡಿಯಾಗೆ ಮುನ್ನಡೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮನೀಶ್ ಸಿಸೋಡಿಯಾ ಮಾಜಿ DCM ಆರಂಭಿಕ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ರು. ಮನೀಶ್ ಸಿಸೋಡಿಯಾ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ಗೂ ಕೂಡ ಮುನ್ನಡೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೆಹಲಿಯ ಮಾಜಿ CM ನವದೆಹಲಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೇವಲ 254 ಮತದಿಂದ ಮುನ್ನಡೆಯನ್ನ ಅರವಿಂದ್ ಕೇಜ್ರಿವಾಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂತ ಮಾಹಿತಿ. ಆರಂಭದಲ್ಲಿ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ರು, ಈಗ ಮಾಜಿ CM ಮತ್ತು ಮಾಜಿ DCM ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ರೀತಿ ಈಗ ಖುಷಿ ಆರಂಭ ಆಗ್ತಾ ಇದೆ. ವೆಲ್ ಸರ್, ಟ್ರೈನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದಿದೆ. ಥರ್ಡ್ ಅಂಪೈರ್ ಒಬ್ರು ಇರ್ತಾರೆ ಮ್ಯಾಚಲ್ಲಿ, ಗೊತ್ತಾ? ಆ ಥರ್ಡ್ ಅಂಪೈರ್ ಯಾರು ಗೊತ್ತಾ? ಇವತ್ತು ಗೋಧಿ ಮೀಡಿಯಾ. ಇವತ್ತು ಮಾಧ್ಯಮದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸರ್, ಅಂದ್ರೆ ಕೆಲವು ಮಾಧ್ಯಮಗಳು ನೀವು ಹೇಳ್ತಲ್ಲ, ನಿಮ್ಮ ಬಗ್ಗೆ ಹೇಳ್ತಿಲ್ಲ ಸರ್, ನಿಮ್ಮ ಬಗ್ಗೆ ಹೇಳ್ತಿಲ್ಲ. ನಾನು ದಯವಿಟ್ಟು ಹೇಳಿ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳ್ತಿಲ್ಲ. ಕೆಲವು ಮಾಧ್ಯಮಗಳು ನೇರವಾಗಿ ಹೇಳ್ತಾ ಇದ್ದೀನಿ, ಕೆಲವು ಮಾಧ್ಯಮಗಳು ನೇರವಾಗಿ BJP ಫೋರಲ್ಲೇ ಕೆಲಸ ಮಾಡ್ತಾರೆ. ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಶಿಕ್ಷಣದಲ್ಲಿ ಮಾಡಿರುವಂತಹ ಕ್ರಾಂತಿಗಳ ಬಗ್ಗೆ ಎಷ್ಟು ಜನ ಇವತ್ತು ಕರ್ನಾಟಕದಲ್ಲಿ ಮಾಧ್ಯಮದಲ್ಲಿ ತೋರಿಸಿದ್ದಾರೆ ಹೇಳಿ ನನಗೆ. ಕೆಲವು ಮಾಧ್ಯಮಗಳಲ್ಲಿ ಸರ್, ಅದೇ ಮೊಹಲ್ಲಾ ಕ್ಲಿನಿಕ್, ಇದೇ ದಿನೇಶ್ ಗುಂಡೂರಾವ್ ಅವರು ಕರ್ನಾಟಕದಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ರೆ ಅದು ಕಂಪೇರ್ ಮಾಡಿ ಡೆಲ್ಲಿಯಲ್ಲಿ ಮಾಡಿರುವಂತಹ ಮೊಹಲ್ಲಾ ಕ್ಲಿನಿಕ್ ಕಂಪೇರ್ ಮಾಡಿ. ಇವತ್ತು ನಾವು ಎಜುಕೇಟೆಡ್ ಆಗಿ ಒಬ್ಬ ಪ್ರಾಮಾಣಿಕ ನಾಗರಿಕನಾಗಿ ಏನಾಗಿದೆ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಸರ್. ದಯವಿಟ್ಟು ನನಗೆ ತುಂಬಾ ದುಃಖ ಆಗುತ್ತೆ ಈ ವಿಷಯಗಳು ಯಾವ ಹೇಳ್ಬೇಕಂದ್ರೆ, ಯಾಕಂದ್ರೆ ಆಗುತ್ತೆ ಸರ್, ಹಾಗೆ ಆಗುತ್ತೆ. ಧರ್ಮ ಯುದ್ಧದಲ್ಲಿ ಗೆಲ್ಲುತ್ತೆ. ವೇಟ್ ಮಾಡಿ ಶರತ್ ಹೆಗ್ಡೆ ಅವರೇ ನೋಡಿ, ಇವರು ನಮ್ಮ ವಕ್ತಾರರು ಆಪ್ ವಕ್ತಾರರು ಸಾಕಷ್ಟು ಆರೋಪಗಳನ್ನು ಮಾಡಿದ್ರು BJP ಮೇಲೆ. ನಿಜವಾಗಿರೋ ವಿಷಯಗಳು ಸರ್, ಅದೇ ತರ್ಕ ಮಾಡಿ ನಾನು ಮಾತಾಡಲಿಲ್ಲ ಸರ್. ನೀವು ಮಾತಾಡ್ಬೇಕಾದ್ರೆ ನನ್ನ ಅವಧಿಯನ್ನು ನೀವು ಕಿತ್ಕೋಬೇಡಿ. ನಾನು ಹೇಳ್ತಾ ಇರೋದು ಸರ್, ಈಗ ಇವರು ಫಸ್ಟ್ ಏನ್ ಹೇಳಿದ್ರು, ಇಲೆಕ್ಷನ್ ಕಮಿಷನ್ ಮೇಲೆ ಅಪನಂಬಿಕೆಯನ್ನ ಮಾಡಿದ್ರು.
ನೆಕ್ಸ್ಟ್ ಗೆದ್ದ ಮೇಲೆ EVM ಮೇಲೂ ಮಾಡ್ತಾರೆ. ನೋಡ್ತಾ ಇರಿ ನೀವು, ಸಮಯ ನೋಡ್ತಾ ಇರಿ. ನೋಡಿ, ಯಾವತ್ತು ಸೋಲು ಅಂತೇಳಿ ಬಂದಾಗ ಪ್ರತಿಯೊಂದನ್ನು ನಾವು ಅಪನಂಬಿಕೆಯಿಂದ ನೋಡ್ತೀವಲ್ಲ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಬಾರ್ದು. ನೋಡಿ, ಇಲೆಕ್ಷನ್ ಕಮಿಷನ್ ಅದರದೇ ಆದ ಒಂದು ಸಂವಿಧಾನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದನ್ನ ಇವರು ಇಲೆಕ್ಷನ್ ಕಮಿಷನ್ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತೇಳಿ ಈ ನಿಮ್ಮ ವಾಹಿನಿ ಮುಖಾಂತರ ಜನರಿಗೆ ತಪ್ಪು ಸಂದೇಶನ ಕೊಡ್ತಾ ಇದ್ದಾರಲ್ಲ. ಇಲೆಕ್ಷನ್ ಕಮಿಷನ್ ಅಂತ ಸರ್ ಏನಿಲ್ಲ, ಇದುವರೆಗೂ ಎಷ್ಟು ವೋಟಿಂಗ್ ಆಗಿದೆ ಅಂತ ಅಪ್ಲೋಡ್ ಮಾಡಿಲ್ಲ. ಇವತ್ತು ಎಲೆಕ್ಷನ್ ಕಮಿಷನ್ ಕೆಲಸ ಎಲೆಕ್ಷನ್ ಆಗಿ 12 ಗಂಟೆ ಒಳಗಡೆ ಎಷ್ಟು ಬೂತ್ಗಳಲ್ಲಿ ವೋಟ್ ಆಗಿದೆ ಹಾಕ್ಬೇಕು. ಚರ್ಚೆ ಮಾಡಿ ನೀವು ನೀವುಗಳು ಮಾಡ್ತಿರೋದು ಒಂದ್ಸಲ ಯಾಮಾರಿಸಬಹುದು, ಎರಡ್ ಸಲ ಪ್ರತಿಯೊಂದು ಚುನಾವಣೆ ಆದ ತಕ್ಷಣ ಅಪ್ಲೋಡ್ ಆಗಬೇಕಾಗುತ್ತೆ. ಎಷ್ಟು ವೋಟ್ ಆಗಿದೆ, ಬೂತ್ಗಳಲ್ಲಿ ಎಷ್ಟು ವೋಟಿಂಗ್ ಆಗಿದೆ, ಯಾಕೆ ಮಾಡ್ತಾ ಇಲ್ಲ ನೀವು? ಯಾಕೆ ಮಾಡಕ್ ಬಿಡ್ತಾ ಇಲ್ಲ? ಯಾಕೆ ಅಂತಂದ್ರೆ ನೀವು ಭ್ರಷ್ಟ. ನೋಡಿ, ಅಲ್ಲಿ 1993ರಲ್ಲಿ ನಡೆದಂತಹ ಒಂದು ಪ್ರಕರಣದಲ್ಲಿ, ಉಗ್ರ ಸಂಘಟನೆಯ ಒಂದು ಪ್ರಕರಣದಲ್ಲಿ ಇವರು ಹಣ ತಗೊಂಡು ಆ ಉಗ್ರ ಸಂಘಟನೆಗೆ ಸಹಾಯ ಮಾಡಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಇಡೀ ಜನದಲ್ಲಿ. ಅದನ್ನ ಕೇಳ್ಕೊಂಡು ನೋಡಿ, ಇದೇ ಗಾಳಿಯಲ್ಲಿ ಗುಂಡು ಹಾಕ್ಬೇಡಿ, ಈ ತರ ಗಾಳಿಯಲ್ಲಿ ಗುಂಡು ಹಾಕ್ಬೇಡಿ. ನಾವು ನೀವುಗಳು ಮಾಡ್ತಿರೋದು, ನೀವುಗಳು ಹೋಗ್ರಿ, ನೀವು ಮಾತಾಡ್ತಾ ಇದ್ದೀರಲ್ಲ, ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಊಟ ಮಾಡ್ಬಿಡ್ತಿರಲ್ಲ, ಬಿರಿಯಾನಿ ಹೋಗ್ತಿರಲ್ರಿ, ಅಲ್ಲರಿ ನೀವುಗಳು ಪಾಕಿಸ್ತಾನ್ಗೆ ಹೋಗಿ ಬಿರಿಯಾನಿ ನೋಡಿ, ಅಣ್ಣಾ ಹಜಾರೆ ಅವರನ್ನೇ ಪಾಕಿಸ್ತಾನ್ಗೆ ಹೋಗಿ ಬಿರಿಯಾನಿ ತಿಂದಿರೋದು ಇವರು ನಮಗೆ ಹೇಳ್ತಿದ್ದಾರೆ. ಆಯ್ತಾ? ಆಮೇಲೆ CBI ED ಅನ್ನ ಇವರು ಅಪನಂಬಿಕೆ ಮಾಡ್ತಾ ಇದ್ದಾರೆ. ಸಂವಿಧಾನ ಅಡಿಯಲ್ಲಿ ಇರುವಂತದ್ದು ಸುಪ್ರೀಂ ಕೋರ್ಟ್ ಸರ್ಕಾರಿ ಬಂಗಲೆಗಳನ್ನ ಯೂಸ್ ಮಾಡಲ್ಲ ಅಂತ ಹೇಳಿದ್ರಿ, ಸರ್ಕಾರಿ ಕಾರ್ಗಳನ್ನ ಯೂಸ್ ಮಾಡಲ್ಲ ಅಂತ ಯಾಕೆ ಯೂಸ್ ಮಾಡಿದ್ರಿ? ಹಾಗಾದ್ರೆ ನೀವು ಇದಕ್ಕೆ ರಾಜಕೀಯ ಚಿಂತನೆ ಬೇಕು, ಇದಕ್ಕೆ ರಾಜಕೀಯ ಚಿಂತನೆ ಬೇಕು. ಪ್ರೋಟೋಕಾಲ್ ಇದೆ, ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗುತ್ತೆ. ಪ್ರೋಟೋಕಾಲ್ ನರೇಂದ್ರ ಮೋದಿ ಅವರು ಏನ್ ಯೋಜನೆಗಳನ್ನ ತಂದ್ರಲ್ಲ, ಅದನ್ನ ಜನರಿಗೆ ಅಲ್ಲಿ ನೋಡಿ, ಗುಜ್ಜಾರ್ ಮತ್ತೆ ಒಂದು ಎಕ್ಸಾಂಪಲ್ ಕೊಡಿ. ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ಎಷ್ಟು ಯೋಜನೆ ಬೇಕು ನಿಮ್ಗೆ? ಭಾರತೀಯ ಸ್ಟ್ಯಾಂಡ್ ಅಪ್ ಆಗಿರ್ಬೋದು, ಜನಧನ್ ಖಾತೆ ಆಗಿರ್ಬೋದು, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಆಗಿರ್ಬೋದು, ಪ್ರಧಾನಮಂತ್ರಿ ಸುರಕ್ಷಾ ಬಿಟ್ಟಿಲ್ಲ. ರಾಜಕೀಯವಾಗಿ ಡಾಟಾ ಇದೆ ನಿಮ್ ಕಡೆ, ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ. ಜಾಟ್ ಮತ್ತು ಗುಜ್ಜರ್ ಹೇಳೋ ದೊಡ್ಡ ಸಮುದಾಯ ಇದೆ. ಆ ಎರಡು ಸಮುದಾಯ ಇವತ್ತಿನ ದಿವಸ ಕೇಜ್ರಿವಾಲ್ ವಿರುದ್ಧವಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸಾಕಷ್ಟು ಅವರ ರೈತ ಕುಟುಂಬಗಳಿಗೆ ಈ ಕಿಸಾನ್ ಸಮ್ಮಾನ್ ಆಗಿರ್ಬೋದು, ಸಾಕಷ್ಟು ಯೋಜನೆಗಳನ್ನ ಅನುಷ್ಠಾನ ಆಗ್ಲಿಕ್ಕೆ ಇವರು ಬಿಟ್ಟಿಲ್ಲ. ಆದ್ರಿಂದ ಇವತ್ತು ಅವರು ಸರಿಯಾದ ಪಾಠ ಕಲಿಸಿದ್ದಾರೆ ಗುಜ್ಜರ್ ಅಥವಾ ಜಾಟ್ ಸಮುದಾಯದವರು ಇವತ್ತಿನ ದಿವಸ. ಸಮಸ್ಯೆ ಜಾತಿ 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 ಮಾತಾಡ್ರಿ, ಡೆವಲಪ್ಮೆಂಟ್ ಮಾತಾಡ್ರಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಅದು ಬಿಟ್ಟು ಜಾತಿ 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 ಬಿಡಿ. 75 ವರ್ಷ ಆಗಿದೆ, 75 ವರ್ಷ ಆಗಿದೆ ನಮ್ಮ ದೇಶದ ಸ್ವಾತಂತ್ರ್ಯ ಬಂದು. ಇವತ್ತಿಗೂ ಜಾತಿ ಬಿಡಿರೋದು ಅಭಿವೃದ್ಧಿ ಮಾತಾಡ್ರಿ. ಅಭಿವೃದ್ಧಿ ಮಾಡಿದ್ದಾರೆ ನೀವು, ಬರ್ತಾನೆ ಇರಲಿ. ಅದಕ್ಕೆ ಕುತಂತ್ರಿಗಳು ನೀವು ಕುಚೋದ್ಯಗಳನ್ನ ಮಾಡ್ತಾ ಇದ್ದೀರಾ. ನಾವಲ್ಲ, ಜೈಲಲ್ಲಿ ಇದ್ಕೊಂಡೆ ಭ್ರಷ್ಟಾಚಾರ ಮಾಡಿದೀರಾ ನಿಮ್ಮ ಯೋಗ್ಯತೆಗೆ. ದಯವಿಟ್ಟು ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ಒಂದ್ ಕಡೆಯಲ್ಲಿ ಆರಂಭಿಕವಾಗಿ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಂತ ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅದರಂತೆ ಮಾಜಿ DCM ಮನೀಶ್ ಸಿಸೋಡಿಯಾ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ದೆಹಲಿಯಲ್ಲಿ, ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್.